ಹಲೋ ನಮಸ್ತೆ ಸ್ಟೂಡೆಂಟ್ಸು, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಇದು ಫೈನಲ್ ಪಾರ್ಟ್ ಆಗಿರುತ್ತೆ. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ನ ಫೈನಲ್ ಪಾರ್ಟ್. ಪ್ರೀವಿಯಸ್ ಪಾರ್ಟಲ್ಲಿ ಫೈನಲ್ ಮಾಡಬೇಕು ಅಂದ್ಕೊಂಡೆ, ಬಟ್ ಅದು 20 ಕ್ವಶನ್ಗೆ ಟೈಮ್ ತೊಗೊಳ್ತು. ಇನ್ನೊಂದು 15 to 16 ಕ್ವಶನ್ಸ್ ಇದೆ. ಅದೆಷ್ಟನ್ನು ಸಾಲ್ವ್ ಮಾಡಿ ಇಲ್ಲಿಗೆ ನಿಮಗೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ನ ಫೈನಲ್ ಪಾರ್ಟ್ ಮಾಡ್ತಾ ಇದ್ದೇನೆ. ಸ್ಟೂಡೆಂಟ್ಸು, ಇವತ್ತಿಂದ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತಾಯಿದೆ. ಲೈವ್ ಕ್ಲಾಸ್ ಇರುತ್ತೆ ಸ್ಟೂಡೆಂಟ್ಸು. ಏನೇ ಡೌಟ್ಗಳಿದ್ರು ನಿಮಗೆ ನಾವು ಅದರ ಲೈವ್ ಕ್ಲಾಸಲ್ಲಿ ಸಾಲ್ವ್ ಮಾಡ್ತೇವೆ. ಸೊ ಯಾರು ಜಾಯ್ನ್ ಆಗಬೇಕು ಅಂತಿದ್ರೆ 6362324224 ನಂಬರಿಗೆ ಮೆಸೇಜ್ ಹಾಕಿ. ಓನ್ಲಿ 15 ಸೀಟ್ಸ್ಗಳು ಮಾತ್ರ, ಓನ್ಲಿ ಫ್ಯೂ ಸೀಟ್ಸ್ ಆರ್ ಲೆಫ್ಟ್. 15 ಸೀಟ್ಸ್ಗಳು ಮಾತ್ರ ನಾನು ತಗೊಳ್ತಾ ಇದ್ದೇನೆ. ಇದರಲ್ಲಿ ಏನಿರುತ್ತೆ ಕೇಳಿದ್ರೆ, ಫಸ್ಟಿಗೆ ಕಾನ್ಸೆಪ್ಟ್ಗಳನ್ನ ಹೇಳಿಕೊಡ್ತೇನೆ. ಅದಾದ ನಂತರ ನಿಮ್ಮ NCERT ಟೆಕ್ಸ್ಟ್ ಬುಕ್ನ ಪ್ರಾಬ್ಲಮ್ಸನ್ನು ಮಾಡ್ತೇನೆ, MCQs. ಪ್ಲಸ್ ಅದಾದ ನಂತರ ನಿಮಗೆ NCERT ಎಕ್ಸಾಂಪ್ಲರ್ ಪ್ರಾಬ್ಲಮ್ಸನ್ನು ಮಾಡ್ತೇವೆ. ಅದಾದ ನಂತರ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಮಾಡ್ತೇವೆ. ಸೊ ನಿಮಗೆ ಇಲ್ಲಿ ಕಾನ್ಸೆಪ್ಚುವಲ್ ಕ್ಲಾರಿಟಿ ಬರುತ್ತೆ. ಓಕೆ, ಯೂಟ್ಯೂಬಲ್ಲಿ ಎಲ್ಲದನ್ನು ನಾನು ಅಪ್ಲೋಡ್ ಮಾಡೋದಿಲ್ಲ. ಇವತ್ತು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ಗೆ ಎಂಡ್ ಆಗುತ್ತೆ. ಅದಾದ ನಂತರ ಶಾರ್ಟ್ಕಟ್ ಟ್ರಿಕ್ಸ್ನ ಬಗ್ಗೆ ಒಂದು ಡೆಮೋ ಇದನ್ನು ಹಾಕ್ತೇನೆ. ಏನದು ಶಾರ್ಟ್ಕಟ್ ಟ್ರಿಕ್ಸು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಡೆಮೋವನ್ನು ಹಾಕ್ತೇನೆ, ಆಯಿತಾ? ಜಾಯ್ನ್ ಆಗಬೇಕು ಅಂತಿದ್ದವ್ರು ಈ ನಂಬರ್ಗೆ ಮೆಸೇಜ್ ಹಾಕಿ ಆದಷ್ಟು ಬೇಗ ಜಾಯ್ನ್ ಆಗಿ ಸ್ಟೂಡೆಂಟ್ಸು. ಯಾಕಂದರೆ ಇವತ್ತೇ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಇನ್ನು ನಿಮಗೆ ಜಾಸ್ತಿ ದಿನ ಇಲ್ಲ, 20 to 23 ಡೇಸ್ ಇದೆ ಅಷ್ಟೇ. ಅಷ್ಟರೊಳಗಡೆ ನಾವು ಮ್ಯಾಥ್ಸನ್ನು ಕಂಪ್ಲೀಟ್ ಮಾಡ್ತೇವೆ. ಓಕೆ, ಕಾನ್ಸೆಪ್ಚುವಲ್ ಕ್ಲಾರಿಟಿ ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಈಗ ಹೇಗೆ ನಾವು ಯೂಟ್ಯೂಬಲ್ಲಿ ಹೇಗೆ ಮಾಡ್ತಾ ಇದ್ದೇನೆ ಅದೇ ಥರ ಲೈವಲ್ಲಿ ಕ್ಲಾಸ್ಗಳನ್ನು ಮಾಡ್ತೇನೆ. ಅಲ್ಲಿ ಡೌಟ್ ಇದ್ದರೆ ನೀವು ಕೇಳ್ಬೋದು. ಓಕೆ ಸ್ಟೂಡೆಂಟ್ಸ್, ಅದಕ್ಕಿಂತ ಮುಂಚೆ ನಮ್ಮ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ. ಇದು ನಿಮಗೆ ಇಂಜಿನಿಯರಿಂಗ್ ಜಾಯ್ನ್ ಆಗೋವರೆಗೂ, ನಿಮ್ಮ ರ್ಯಾಂಕಿಂದ ಹಿಡಿದು ಇಂಜಿನಿಯರಿಂಗ್ ಜಾಯ್ನ್ ಆಗೋವರೆಗೂ, ಯಾವ ಇಂಜಿನಿಯರಿಂಗ್ ಕಾಲೇಜು, ಯಾವ ಕೋರ್ಸು, ಪ್ರತಿಯೊಂದು A to Z ನಮ್ಮ ಕಡೆಯಿಂದ ಆಗುತ್ತೆ. ಜಾಯ್ನ್ ಆಗಬೇಕು ಅಂತಿದ್ದವರೆ ಸೇಮ್ ನಂಬರ್ಗೆ ಮೆಸೇಜ್ ಹಾಕಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್ ಸ್ಟೂಡೆಂಟ್ಸು. ನಾನೀಗ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇದರಲ್ಲಿ ನೋಡಿ 20th ಕ್ವಶನ್ವರೆಗೆ ಪ್ರೀವಿಯಸ್ ವೀಡಿಯೋದಲ್ಲಿ ಮಾಡಿದ್ದೇನೆ. ಇದೀಗ 21st ಕ್ವಶನಿಂದ ನಾನು ಕಂಟಿನ್ಯೂ ಆಗ್ತಾ ಇದ್ದೇನೆ. ಫಸ್ಟ್ ಕ್ವಶನ್ ನೋಡಿ, 21st ಕ್ವಶನ್. ಸಪೋಸ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಅ ಸೆಟ್ A ಈಸ್ P. ಓಕೆ, ಒಂದು ಸೆಟ್ A ಇದೆಯಂತೆ, ಅದರಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟು ಅಂತ ಹೇಳಿದರೆ P ಅಂತ ಹೇಳಿದ್ದಾರೆ. ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ B ಈಸ್ Q. ಸೆಟ್ B ಯಲ್ಲಿ Q ಇದೆಯಂತೆ, ಸೆಟ್ A ಯಲ್ಲಿ P ಇದೆಯಂತೆ. ದ ನಂಬರ್ ಆಫ್ ಎಲಿಮೆಂಟ್ಸ್. ಅವ್ರೀಗ ಕ್ವಶನ್ ಕೇಳ್ತಾ ಇರೋದು ಏನಂತ ಕೇಳಿದರೆ, 1 second ಸ್ಟೂಡೆಂಟ್ಸು, ಗಿವ್ ಮಿ ಅ ಮಿನಿಟ್. ರೀಡಿಂಗ್. ಸೆಟ್ ಈಸ್ Q. ದ ನಂಬರ್ ಆಫ್ ಎಲಿಮೆಂಟು ಈಸ್ Q. ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ A cross B ಈಸ್ 7. A cross B ಯಲ್ಲಿ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇದೆ ಅಂತ ಕೊಟ್ಟಿದ್ದಾರೆ. ಸೆಟ್ A ಯಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಂತ ಕೊಟ್ಟಿದ್ದಾರೆ. ಸೆಟ್ B ಯಲ್ಲಿ ಎಷ್ಟು ಎಲಿಮೆಂಟ್ಸ್ಗಳಿದೆ ಅಂತ ಕೊಟ್ಟಿದ್ದಾರೆ. ಕ್ವಶನ್ ಕೇಳಿದ್ದು ದೆನ್ P² + Q² ಅಲ್ವಾ? P² + Q² ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ P ಅಂದರೆ ಏನಂತ ಗೊತ್ತಾಗಬೇಕು, ವ್ಯಾಲ್ಯೂ. Q ಅಂದರೆ ಏನಂತ ವ್ಯಾಲ್ಯೂ ಗೊತ್ತಾಗಬೇಕು. ಓಕೆ, ನೋಡಿ ಸ್ಟೂಡೆಂಟ್ಸು, ಇದನ್ನು ನಾನು ಮಾಡಿದ್ದೇನೆ ಆಲ್ರೆಡಿ. ಓಕೆ, ಇಲ್ಲಿ ನೋಡಿ, ಈಗ N of A = ಏನಂತ ಕೊಟ್ಟಿದ್ದಾರೆ, P ಅಂತ ಕೊಟ್ಟಿದ್ದಾರೆ. N of B = Q ಅಂತ ಅವರೇ ಕೊಟ್ಟಿದ್ದಾರೆ. ದೆನ್ N of A cross B = 7 ಅಂತ ಅವರೇ ಕೊಟ್ಟಿದ್ದಾರೆ. ಕ್ವಶನ್ ಕೇಳಿದ್ದು P² + Q², ಕರೆಕ್ಟಾ? ಈಗ ನಮಗೊಂದು ಫಾರ್ಮುಲಾ ಗೊತ್ತಿದೆ. N of A cross B = N of A dot N of B, ಆಯಿತಾ? N of A cross B ಅಂದರೆ ಏನು, 7 ಸಬ್ಸ್ಟಿಟ್ಯೂಟ್ ಮಾಡಿ. N of A ಅಂದರೆ ಏನು, P. N of B ಅಂದರೆ ಏನು, Q ಸಬ್ಸ್ಟಿಟ್ಯೂಟ್ ಮಾಡಿ. ಸರಿನಾ? ಈಗ P × Q, ಇಲ್ಲಿ 7 ಇದೆ. ಇದನ್ನು P × Q ಫಾರ್ಮಲ್ಲಿ ಬರಿಬೋದಾ? ಹೇಗೆ ಬರಿಬೋದು ಅಂತ ಕೇಳಿದರೆ, 7 ಈಸ್ ಅ ಪ್ರೈಮ್ ನಂಬರ್. ಅದರ ಫ್ಯಾಕ್ಟರ್ ಏನಾಗಿರುತ್ತೆ, ಒಂದೇ 7 × 1 ಆಗಬೇಕು ಅಥವಾ 1 × 7 ಆಗಬೇಕು. ಮೀನಿಂಗ್ ಟು ಸೇ ದಟ್ P = 7 ಆಗ್ಬೋದು, Q = 1 ಆಗ್ಬೋದು, ಆರ್ ಎಲ್ಸ್ ಉಲ್ಟಾ, P = 1 ಆಗ್ಬೋದು, Q = 7 ಆಗ್ಬೋದು. ಅದಕ್ಕೆ ನಾನು 7 ಏನಂತ ಬರೆದೆ, 7 × 1. ಯಾಕೆ ಹೇಳಿ, P × Q ಅಷ್ಟೇ. ಈಗ ಇದರಲ್ಲಿ ಯಾವುದನ್ನಾದರೂ P ತಗೊಳ್ಳಿ, ಯಾವುದನ್ನಾದರೂ Q ತಗೊಳ್ಳಿ, ನೋ ಪ್ರಾಬ್ಲಮ್, ಇಟ್ ಡಸಂಟ್ ಮ್ಯಾಟರ್ಸ್. ಆಮೇಲೆ ಅವ್ರು ಕೇಳಿದ್ದೇನು ಕ್ವಶನು, P² + Q². ನಾನು P ಅಂದರೆ 1 ಅಂತ ತಗೊಂಡೆ, Q ಅಂದರೆ 7 ಅಂತ ತಗೊಂಡೆ. 1 ² 1, 7 ² 49. ಸೊ ಆನ್ಸರ್ ವಿಲ್ ಬಿ 50. ದಟ್ಸ್ ಇಟ್. ಓಕೆ, ಸೊ 50 ಈಸ್ ದ ಆನ್ಸರ್. ಓಕೆ, ಯಾಕಂದರೆ ಈ ವಿಡಿಯೋನ ನಾನು ರೆಕಾರ್ಡ್ ಮಾಡಿ ಮಿಡಲಲ್ಲೇ ಸ್ಟಾಪ್ ಆಯಿತು. ಸೊ ಅದನ್ನು ನಾನು ಇದು ಮಾಡ್ತೇನೆ. ಓಕೆ, ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್, 22nd. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಈಸಿ ಸ್ಟೂಡೆಂಟ್ಸ್ ಇದು, ಆಯಿತಾ? 22nd ಕ್ವಶನ್ ನೋಡಿ ಸ್ಟೂಡೆಂಟ್ಸು. ಇಫ್ f of x = ax + b. ಕ್ವಶನ್ ನೋಡಿ, ಇಫ್ f of x = ax + b where a and b are integers. a and b are integers ಅಂತ ಹೇಳಿದ್ದಾರೆ. f of -1 ಅಂದರೆ -5 ಅಂತೆ. f of 3 ಅಂದರೆ 3 ಅಂತ ಇದು ಅವರು ಕೊಟ್ಟಿದ್ದಾರೆ. ದೆನ್ a and b are respectively, A ಮತ್ತು ಬಿನ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಕ್ವಶನ್ ನೋಡಿ, f of x = ax + b ಇದನ್ನು ಕೊಟ್ಟಿದ್ದಾರಾ? ಈಗ ನೋಡಿ, ಇಲ್ಲಿ f of -1 ಈ ಸ್ಕ್ವೇರ್ ಬ್ರ್ಯಾಕೆಟ್ ಒಳಗಡೆ ಇರೋದು x ಆಗುತ್ತೆ, ಸರಿಯಾ? ಇಲ್ಲಿ ಸ್ಕ್ವೇರ್ ಬ್ರ್ಯಾಕೆಟ್, ಸಿಂಪಲ್ ಬ್ರ್ಯಾಕೆಟ್, ಸ್ಕ್ವೇರ್ ಬ್ರ್ಯಾಕೆಟ್ ಅಲ್ಲ, ಸಿಂಪಲ್ ಬ್ರ್ಯಾಕೆಟ್, ಅದರ ಒಳಗಡೆ ಇರೋದನ್ನು ಎಕ್ಸ್ ಅಂತ ತಗೊಳ್ತೇವೆ, ಸರಿಯಾ? ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಅವ್ರು ಕೊಟ್ಟಿದ್ದಾರೆ ಈಕ್ವೇಷನ್ f of x = ax + b ಅಂತ
ಅವರೇ ಕೊಟ್ಟಿದ್ದಾರೆ ಸರಿನಾ. ಈಗ ನಾನು ಎಫ್ ಆಫ್ -1 = 5 ಅಂತ ಕೊಟ್ಟಿದ್ದಾರೆ, ಎಫ್ ಆಫ್ 3 = 3 ಅಂತ ಕೊಟ್ಟಿದ್ದಾರೆ. ಎಕ್ಸ್ ಇದ್ದಲ್ಲಿ ಇಲ್ಲಿ ಈ ಇಕ್ವೇಷನಲ್ಲಿ ಎಕ್ಸ್ ಇದ್ದಲ್ಲಿ ಫಸ್ಟಿಗೆ -1 ಹಾಕೋಣ. ಇಲ್ಲಿ ನೋಡಿ ಹಾಕಿದ್ನಾ, a × -1 + b. ಸೊ ಎಫ್ ಆಫ್ -1 ಅಂದರೆ ಏನು ಕೊಟ್ಟಿದ್ದಾರೆ ಅವರು, -5. ಸೊ ಎಫ್ ಆಫ್ -1 ಇದ್ದ ಪ್ಲೇಸಲ್ಲಿ ನಾನು ಏನನ್ನು ಸಬ್ಸ್ಟಿಟ್ಯೂಟ್ ಮಾಡಿದೆ, -5 = a × -1 ಅಂದರೆ -a + b. ಸರಿಯಾ, ಇದಿಲ್ಲಿ ಇಟ್ಬಿಡಿ, ಹೀಗೆ ಇಕ್ವೇಷನ್ ಹಾಗೆ ಇಟ್ಬಿಡಿ, -a + b. ಅದೇ ಥರ ಎಫ್ ಆಫ್ 3 ಹಾಕಿ, ಎಕ್ಸ್ ಇದಲ್ಲಿ ಏನು ಹಾಕೋಣ, 3 ಹಾಕೋಣ, a ಎಕ್ಸ್ ಇದಲ್ಲಿ ಏನು ಹಾಕೋಣ, 3 ಹಾಕೋಣ + b. ಸರಿಯಾ, ಬಟ್ ಎಫ್ ಆಫ್ 3 ಅಂದರೆ ಅವ್ರು ಏನು ಕೊಟ್ಟಿದ್ದಾರೆ ನೋಡಿ, 3. ಸೊ ಎಫ್ ಆಫ್ 3 ಇದ್ದ ಪ್ಲೇಸಲ್ಲಿ ಏನು ಹಾಕ್ತೀರಾ, 3 ಹಾಕಿದ್ದೀರಾ, = ಎಕ್ಸ್ ಇದ್ದಲ್ಲಿ 3 ಹಾಕಿದ್ದೀರಾ, ಸೊ 3a + b. ಇಲ್ಲಿ 2 ಇಕ್ವೇಷನ್ ಆಯಿತು ಸರಿನಾ. ಇಲ್ಲೊಂದು ಇಕ್ವೇಷನ್, ಇಲ್ಲೊಂದು ಇಕ್ವೇಷನ್. ಈಗ ಲೀನಿಯರ್ ಇಕ್ವೇಷನ್ನ ಸಾಲ್ವ್ ಮಾಡೋಣ. ಇಲ್ಲೊಂದು ಇಕ್ವೇಷನ್ ಇದೆ, ಈ ಇಕ್ವೇಷನ್ನ ಕೆಳಗಡೆ ಬರೆದ್ರೆ +b -b ಆಗುತ್ತೆ. ಯಾಕಿದು -b, ಇಲ್ಲಿ ಪ್ಲಸ್ ಇದ್ದರೆ ಮೈನಸ್ ತೊಗೊಳ್ಬೇಕು, ಇಲ್ಲಿ ಪ್ಲಸ್ ಇದ್ದರೆ ಮೈನಸ್ ತೊಗೊಳ್ಬೇಕು, ಇಲ್ಲಿ ಪ್ಲಸ್ ಇದ್ದರೆ ಮೈನಸ್ ತೊಗೊಳ್ಬೇಕು. ಇದನ್ನು 10th ಕಲ್ತಿದ್ದೀರಾ ನೀವು. ಸೊ +b -b ಕ್ಯಾನ್ಸಲ್ ಮಾಡಿ. ಇದು -a, ಇದು -3a, ಯಾಕಂದರೆ ಇದ್ರ ಸೈನ್ ಇದಲ್ವಾ, ಅವಾಗ ಏನಾಗುತ್ತೆ, ಇದು -4a ಆಗುತ್ತೆ ಸರಿನಾ. ಎರಡು ಸೈನ್ ಸೇಮ್ ಇದ್ದರೆ ಆ್ಯಡ್ ಮಾಡಿ. ಇದು -5, ಇದು -3, ಏನಾಗುತ್ತೆ, ಇದು -8 ಆಗುತ್ತೆ. ಆವಾಗ ಇಲ್ಲಿರೋ ಮೈನಸ್ಸು ಇಲ್ಲಿರೋ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಅರ್ಥ ಆಯ್ತಾ. ಇಲ್ಲಿ ಗ್ರೇಟರ್ ನಂಬರ್ ಸೈನ್ ಹಾಕಿದ್ದು, ಇಲ್ಲೂ ಗ್ರೇಟರ್ ನಂಬರ್ ಸೈನ್ ಹಾಕಿದ್ದೇನೆ, ಮೈನಸ್ ಕ್ಯಾನ್ಸಲ್ ಆಯಿತು. ನಮ್ಗೆ ಬೇಕಾಗಿರೋದು ಎ 4ನ ಈಕ್ವಲಿಂದ ಈಚೆಗಡೆ ತೊಗೊಂಡು ಬನ್ನಿ. ಇಂಟು ಇದ್ದಂಥ 4 ಈಕ್ವಲಿಂದ ಈಚೆಗಡೆ ಬರುವಾಗ ಡಿವೈಡೆಡ್ ಬೈ ಆಗುತ್ತೆ. 8 / 4 = a. 4 1s 4 2s. ಸೊ a = ಎಷ್ಟು ಬಂತು ನಿಮಗೆ, 2 ಬಂತು. ನಮ್ಗೆ ಬೇಕಾಗಿರೋದು a ಗೊತ್ತಾಯಿತು, b ಫೈಂಡ್ ಔಟ್ ಮಾಡಬೇಕು. ಯಾವುದಾದ್ರೂ ಒಂದು ಇಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡೋಣ. ಈ ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ 3 = 3 × 2 + b. ಯಾಕಂದರೆ a ಇದ್ದಲ್ಲೇನು 2, 6 + b. 6ಅನ್ನು ಈಚೆ ತೊಗೊಂಡು ಬಂದರೆ +6 ಈಚೆಗಡೆ ಬರುವಾಗ -6 ಆಗುತ್ತೆ. 3 - 6 = b, -3 = b. ಸೊ ಆನ್ಸರ್ ಇಸ್ a = 2, b = -3. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ, a = 2, b = -3. ಸೊ ದಿಸ್ ಈಸ್ ಯುವರ್ ಆನ್ಸರ್. ಗೊತ್ತಾಯ್ತಾ. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್ಸು. ಇಫ್ ಎಫ್ ಆಫ್ x = x² - 5x + 6 = 0, ವೇರ್ ಬಾಕ್ಸ್ x ಡಿನೋಟ್ ದಿ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್, ದೆನ್ ಇದನ್ನು ನಾನು ನಿನ್ನೆ ಮಾಡಿದ್ದೇನೆ ನಿಮಗೆ. ಆ್ಯಕ್ಚುಲಿ x² - 5x + 6 = 0, ವೇರ್ ಬಾಕ್ಸ್ x ಏನಂತ ಕರೀತಾರೆ, ಇದನ್ನು ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಅಂತ ಕರೀತಾರೆ. ಸರಿಯಾ. ಈಗ x ಯಾವುದಕ್ಕೆ ಬಿಲಾಂಗ್ ಆಗುತ್ತೆ. ಓಕೆ, ನಿನ್ನೆ ಈ ಥರ ಕ್ವಶನ್ ಹೇಳಿದ್ದೆ ನಾನು ನಿಮಗೆ. ಈ ಥರ ಕ್ವಶನ್ ಬಂದರೆ ಅಂದರೆ ಇಕ್ವೇಷನ್ x² - 5x + 6 ಈ ಥರ ಬಂದರೆ ಅದನ್ನು ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಮಾಡಿ. t² - 5t + 6 ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಗೊತ್ತಿದೆಯಲ್ಲ ನಿಮಗೆ. ಪ್ರಾಡಕ್ಟ್ ಎಷ್ಟು ಬರಬೇಕು, 6 ಬರಬೇಕು. ಸಮ್ ಎಷ್ಟು ಬರಬೇಕು, -5 ಬರಬೇಕು. ಯಾವುದಿದು, -3 -2 ಸರಿನಾ. ಸೊ ಇದನ್ನು ತಗೊಂಡೆ, ಇಲ್ಲಿ ನಾನು ಸ್ಪ್ಲಿಟ್ ಮಾಡಿದೆ. ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ನಿಮ್ಗೆ ಗೊತ್ತಿದೆಯಲ್ಲ. ಅದಾದಮೇಲೆ t = ಇಲ್ಲಿ 3 ಬರುತ್ತೆ, ಇಲ್ಲಿ t = 2 ಬರುತ್ತೆ. ಇದು ಹೇಗೆ ಹೇಳಿ, ಇಲ್ಲಿ ಟಿಯನ್ನು ಕಾಮನ್ ಔಟ್ಸೈಡ್ ಇಟ್ಟಿದ್ದೇನೆ, ಬ್ರ್ಯಾಕೆಟ್ ಒಳಗೆ t - 3. ಇಲ್ಲಿ ಏನಿದೆ ಅದು ಇಲ್ಲಿ ಬರಲೇಬೇಕು ಕಂಪಲ್ಸರಿ. ಆವಾಗ ಇದರಲ್ಲಿ -2 ಔಟ್ಸೈಡ್ ಇಟ್ಟರೆ t - 3. ಸೊ t - 3 ಕಾಮನ್ ಆಗಿ 1 ತಗೊಳ್ಳಿ. ಇನ್ನು ಬ್ರ್ಯಾಕೆಟ್ ಹೊರಗಡೆ t - 2 ಇದೆ, ಅದನ್ನು ತಗೊಳ್ಳಿ. ಈ -3ನ ಈಕ್ವಲಿಂದ ಈಚೆ ತಗೊಂಡು ಬಂದರೆ +3 ಆಗುತ್ತೆ, -2ನ ಈಚೆಗಡೆ ಈಕ್ವಲಿಂದ ಈಚೆಗಡೆ ತಂದರೆ 2 ಆಗುತ್ತೆ ಸರಿನಾ. ಈಗ ನೋಡಿ, ನಿಮ್ಗೆ ಆನ್ಸರ್ t = 3 ಇದೆ, ಇನ್ನೊಂದು t = 2 ಇದೆ. ನೀವೇನು ಮಾಡ್ತೀರಾ ಕೇಳಿದರೆ ಆಪ್ಷನಿಗೆ ಹೋಗ್ತೀರಾ, 24th ಆಪ್ಷನ್ ನೋಡ್ತೀರಾ. ಇಲ್ಲಿ ಆನ್ಸರಲ್ಲಿ 3 ಮತ್ತು 2 ಇದೆ, ಡೈರೆಕ್ಟ್ ಆನ್ಸರ್ ಬರೆದು ಬಿಡ್ತಾರೆ. ಇಲ್ಲಿದೆ ನೋಡಿ, 2 ಮತ್ತು 3 ಡೈರೆಕ್ಟ್ ಬರೆಯೋದಲ್ಲ ಸ್ಟೂಡೆಂಟ್ಸ್. ಇಲ್ಲಿ ವೆರಿ ಇಂಪಾರ್ಟೆಂಟ್. ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಅಂದರೆ ಮೀನಿಂಗ್ ಏನು ಹೇಳಿ. ಇಲ್ಲಿ ನೋಡಿ, ನಾನು ಇಲ್ಲೇ ಗ್ರಾಫನ್ನು ಮತ್ತೆ ಬರಿತೇನೆ ನೋಡಿ. ನಿಮಗೆ ಇಲ್ಲಿ ಆನ್ಸರ್ ಏನು ಬಂತು, ಇದು 0 ಅಂತ ಆದರೆ ಇಲ್ಲಿ 2 ಬರುತ್ತೆ, ಇಲ್ಲಿ 3 ಬರುತ್ತೆ ಸರಿನಾ. 2 ಪ್ಲಸ್ ಅಲ್ಲೇ ಇದೆ. ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಅಂದರೆ ಮೀನಿಂಗ್ ಅಂತ ಕೇಳಿದರೆ ಸ್ಟೂಡೆಂಟ್ಸು, ಈಗ 2.5 ಬಂತು ಅಂತ ಅಂದ್ಕೊಳ್ಳಿ. ಅದನ್ನು ನೀವು ಯಾವುದಕ್ಕೆ ರೌಂಡ್ ಅಪ್ ಮಾಡ್ತೀರಾ, 2ಗೆ ಸರಿನಾ. 2.9 ಬಂತು ಅಂತ ಅಂದ್ಕೊಳ್ಳಿ, ಅದನ್ನು ಯಾವುದಕ್ಕೆ ರೌಂಡ್ ಅಪ್ ಮಾಡ್ತೀರಾ, 2ಗೆ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನಲ್ಲಿ. 3.6 ಬಂತು ಅಂತ ಅಂದ್ಕೊಳ್ಳಿ, ಅದನ್ನು 3ಗೆ ಇದು ಮಾಡ್ತೀರಿ. 3.9 ಬಂತು ಅಂತ ಅಂದ್ಕೊಳ್ಳಿ, ಅದನ್ನು 3ಗೆ ಇದು ಮಾಡ್ತೀವಿ. ಅಂದರೆ ಇಲ್ಲಿ ಮೀನಿಂಗ್ ಏನಂತ ಕೇಳಿದರೆ, ಇಲ್ಲಿ ನಿಮಗೆ ಆನ್ಸರ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ 3 ಬಂದಿದೆ, ಇಲ್ಲೂ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ 2 ಬಂದಿದೆ. ಮೀನಿಂಗ್ ಏನು ಹೇಳಿ,
ಇಲ್ಲಿ ಎಕ್ಸಾಕ್ಟ್ 3ನೂ ಬಂದಿರ್ಬೋದು ಆನ್ಸರ್, ಅಥವಾ 3.99 ಬಂದಿರ್ಲೂಬೋದಲ್ಲ, ಅದು ಬಂದರೂ ನಾವು 3ನೇ ತಗೊಳ್ಳೋದಲ್ಲ. ಅಥವಾ ಇಲ್ಲಿ 2ನೂ ಬಂದಿರ್ಬೋದು ಎಕ್ಸಾಕ್ಟ್, ಅಥವಾ 2.89, 2.6, 2.3 ಏನೋ ಬಂದಿರ್ಬೋದಲ್ಲ. ನಮ್ಮ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಏನಾಗುತ್ತೆ ಅಲ್ಲಿ 2 ಆಗುತ್ತೆ. ನಮ್ಗೆ ಇಲ್ಲಿ ಬಂದಿರೋದು ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್. ಮೀನಿಂಗ್ ಟು ಸೇ ದ್ಯಾಟ್ ಇಲ್ಲಿ 2 ಬಂದಿದೆ ಅಂದರೆ ಮೀನಿಂಗ್ ಆನ್ಸರ್ 2 ಇಂದ ಹಿಡಿದು 2.99ವರೆಗೂ ಬಂದಿದೆ ಅಂತ ಅರ್ಥ. ಇಲ್ಲಿ 3 ಬಂದಿದೆ ಅಂದರೆ ಮೀನಿಂಗ್ 3 ಇಂದ ಸ್ಟಾರ್ಟ್ ಆಗಿ 3.99ವರೆಗೂ ಇರ್ಬೋದಲ್ಲ. ಬಟ್ 4 ಇನ್ಕ್ಲೂಡ್ ಆಗೋದಿಲ್ಲ. ಯಾಕಂದರೆ 4 ಇಲ್ಲಿ ಬಂದಿದ್ದರೆ ಇಲ್ಲಿ ಆನ್ಸರ್ 4 ಬರಬೇಕಿತ್ತು. ಯಾಕಂದರೆ ಎಕ್ಸಾಕ್ಟ್ 4 ಬಂದಿದೆ ಅಂದರೆ ಮೀನಿಂಗ್ ಇಲ್ಲಿ 4 ಬಂದಿರ್ಬೋದು, 4ಗಿಂತ ಜಾಸ್ತಿನೂ ಬಂದಿರ್ಬೋದು. 3 ಬಂದಿದೆ ಅಂದರೆ ಮೀನಿಂಗ್ 3 ಇಂದ 3.99ವರೆಗೆ ಯಾವುದೂ ಬಂದಿರ್ಬೋದು. 2 ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ 2 ಬಂದಿದೆ ಅಂತ ಹೇಳಿದ್ರೆ ಮೀನಿಂಗ್ 2 ಇಂದ ಸ್ಟಾರ್ಟ್ ಆಗಿ 2.99ವರೆಗೆ ಯಾವುದು ಬಂದಿರ್ಬೋದು. ಹಾಗಾದರೆ 3 ಇನ್ಕ್ಲೂಡ್ ಆಗೋದಿಲ್ವಾ? ಆಗುತ್ತೆ. ಯಾಕಾಗುತ್ತೆ? ಇಲ್ಲಿ ಬಂದಿದೆಯಲ್ಲ ಆನ್ಸರ್ 3. 2 ಇಲ್ಲಿ 2 ಒಂದೇ ಬಂದಿದ್ದರೆ 3 ಇನ್ಕ್ಲೂಡ್ ಆಗ್ತಾ ಇಲ್ಲ ಇದ್ದಿತ್ತು. ಬಟ್ ಇಲ್ಲಿ 3ನೂ ಬಂದಿದೆಯಲ್ಲ, ಸೊ 3ನೂ ಕೂಡ ಇನ್ಕ್ಲೂಡ್ ಆಗುತ್ತೆ. ಅದು ವೆರಿ 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 ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಆಯಿತಾ? ಸೊ 3ನೂ ಇನ್ಕ್ಲೂಡ್ ಆಗುತ್ತೆ. 3 ಇಂದ 3.999ವರೆಗೆ ಬರುತ್ತೆ. ಬಟ್ 4 ಇನ್ಕ್ಲೂಡ್ ಆಗೋದಿಲ್ಲ. ಅದಕ್ಕೆ ಇದರ ಆನ್ಸರ್ ನೋಡಿ, ಎಕ್ಸ್ ಬಿಲಾಂಗ್ಸ್ ಟು 2 ಇನ್ಕ್ಲೂಡ್ ಆಗುತ್ತೆ, ಬಟ್ 4 ಇನ್ಕ್ಲೂಡ್ ಆಗೋದಿಲ್ಲ. ನೀವು ಇದನ್ನು ಬರೆಯೋದಲ್ಲ ಸ್ಟೂಡೆಂಟ್ಸ್, ಓನ್ಲಿ 2 ಮತ್ತು 3 ಬರೆಯೋದಿಲ್ಲ. ಯಾಕೆ ಹೇಳಿ? ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಅಂದರೆ 2.333 ಬಂದರೂ 2ನೇ ಬರೆಯೋದು, 3.99 ಅಂತ ಬಂದರೂ 3ನೇ ಬರೆಯೋದು. ಸೊ ಅದಕ್ಕೆ ನಾನು ಇಲ್ಲಿ ಏನು ಬರಿತೇನೆ, 3.99ವರೆಗೆ ಬಂದಿರ್ಬೋದು, 4 ಇಲ್ಲ. ಅದಕ್ಕೆ ನಾನು ಅದನ್ನು ಎಕ್ಸ್ಕ್ಲೂಡ್ ಮಾಡಿದ್ದೇನೆ. 2 ಇನ್ಕ್ಲೂಡ್ ಆಗಿದೆ ಆಯಿತಾ? ಯಾಕೆ ಇದಾಗೋದಿಲ್ಲ 3 to 4? ಯಾಕಂದರೆ 4ನ ಇನ್ಕ್ಲೂಡ್ ಮಾಡಿದ್ದಾರೆ. 4ನ ಇನ್ಕ್ಲೂಡ್ ಮಾಡಿದರೆ ಇಲ್ಲಿ ಆನ್ಸರ್ 4 ಬರಬೇಕಿತ್ತು, ಬರಲಿಲ್ಲ. ಇದು 3 ಮಾತ್ರ ಇನ್ಕ್ಲೂಡ್ ಮಾಡಿದ್ದಾರೆ, 2 ಇಲ್ಲ, ಆಯಿತಾ? ಇಲ್ಲಿ ನೋಡಿ 2ನೂ ಇನ್ಕ್ಲೂಡ್ ಮಾಡಿದ್ದಾರೆ, 3ನೂ ಇನ್ಕ್ಲೂಡ್ ಮಾಡಿದ್ದಾರೆ. ಬಟ್ ನಾನು ಏನು ಹೇಳಿದೆ, 3ಗಿಂತ ಜಾಸ್ತಿನೂ ಬಂದಿರ್ಬೋದಲ್ಲ. ಬಟ್ ಇದು ಇಲ್ಲಿಗೆ ಕ್ಲೋಸ್ ಆಗಿದೆ. ಇದು ನೋಡಿ, ಇದಂತೂ ಅಲ್ಲ, ಯಾಕಂದರೆ 2ನೇ ಎಕ್ಸ್ಕ್ಲೂಡ್ ಮಾಡಿ ಬಿಟ್ಟಿದ್ದಾರೆ. ಸರಿನಾ? ಸೊ ಹೋಪ್ ಇದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ, ಆಯಿತಾ? ಇದು 23rd ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಆನ್ಸರ್ ಬಂದುಬಿಟ್ಟು ಕ್ಲೋಸ್ಡ್ ಇಂಟರ್ವಲ್ 2, ಓಪನ್ ಇಂಟರ್ವಲ್ 4. ಈ ಬ್ರ್ಯಾಕೆಟನ್ನು ಮಿಸ್ ಮಾಡ್ಕೋಬೇಡಿ, ಆಯಿತಾ? ಇದು 23rd ಕ್ವಶನ್. ಈಗ ನೆಕ್ಸ್ಟ್ 24th ಕ್ವಶನಿಗೆ ಹೋಗ್ತೇನೆ ನೋಡಿ. ಲೆಟ್ ಎಫ್ ಇಸ್ ಈಕ್ವಲ್ಸ್ ಟು ಆರ್ ಕಾಮ ಆರ್. ಲೆಟ್ ಎಫ್ ಆರ್ ಟೆನ್ಸ್ ಟು ಆರ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ 1, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಸ್ಟೂಡೆಂಟ್ಸ್. ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ 1. ದೆನ್ ದ ಪ್ರೀ ಇಮೇಜಸ್ ಆಫ್ 17 and -3 ರೆಸ್ಪೆಕ್ಟಿವ್ಲಿ. ಕ್ವಶನ್ ಏನು ಕೇಳಿದ್ದಾರೆ ನಿಮಗೆ? ಪ್ರೀ ಇಮೇಜ್ ಬಗ್ಗೆ ಕೇಳಿದ್ದಾರೆ. ಯಾವುದ್ರದ್ದು? 17 ಮತ್ತು -3. ಆ್ಯಂಡ್ ಇಲ್ಲೊಂದು ಇಕ್ವೇಷನ್ ಕೊಟ್ಟಿದ್ದಾರೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಂತ, ಆಯಿತಾ? ಸೊ ಇದರದ್ದು ಸಾಲ್ವ್ ಮಾಡಿದ್ದೆ ನಾನು 24th. ಇಲ್ಲಿ ನೋಡಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1, ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಸರಿಯಾ? ಅವ್ರು ಕ್ವಶನ್ ಕೇಳಿದ್ದು ಫೈಂಡ್ ದ ಪ್ರೀ ಇಮೇಜ್ ಆಫ್ 17 and -3. ಸರಿಯಾ? ಈಗ ನಾನು ಇದನ್ನು ಮತ್ತೆ ಮಾಡ್ತೇನೆ ನೋಡಿ. 17 ಮತ್ತು -3 ಇದು ಪ್ರೀ ಇಮೇಜ್ ಕೇಳಿದ್ದಾರೆ. ನೀವು ಯಾವತ್ತೂ ಮಾಡೋದು ಹೀಗೆ ಅಲ್ವಾ? ಇದು ಇದೇನಾಗುತ್ತೆ? ಇಮೇಜ್ ಆಗುತ್ತೆ. ಇದೇನಾಗುತ್ತೆ? ಪ್ರೀ ಇಮೇಜ್ ಆಗುತ್ತೆ. ನಿಮ್ಗೆ ಇದು ಗೊತ್ತಿದೆ. ಯಾವುದ್ರದ್ದು ಪ್ರೀ ಇಮೇಜ್ ಕೇಳಿದ್ದು? 17 ಮತ್ತು -3 ಇದು ಪ್ರೀ ಇಮೇಜ್ ಏನು ಅಂತ ಕೇಳಿದ್ದಾರೆ, ಕರೆಕ್ಟಾ? ಈಗ ನೋಡಿ ಸ್ಟೂಡೆಂಟ್ಸ್, ಇಟ್ ಈಸ್ ಆರ್ ಟೆನ್ಸ್ ಟು ಆರ್, ಅಂದರೆ ರಿಯಲ್ ನಂಬರ್ ಟು ರಿಯಲ್ ನಂಬರ್, ಕರೆಕ್ಟಾ? ನಾನೀಗ ಇಕ್ವೇಷನ್ನ ನೋಡಿದರೆ ನಿಮ್ಗೆ ಇರೋದೇನು? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1, ಸರಿನಾ? ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಂದರೆ ಮೀನಿಂಗು ಯಾವುದೋ ಒಂದು ನಂಬರ್ ಎಕ್ಸನ್ನು ನಂಬರ್ನ ಸ್ಕ್ವೇರ್ ಮಾಡಿ ಅದನ್ನು +1 ಮಾಡಿದರೆ ನಿಮ್ಗೆ ಆನ್ಸರ್ 17 ಬರಬೇಕು. ಯಾವ ನಂಬರ್ ಇಲ್ಲಿ ಎಕ್ಸಿದಲ್ಲಿ ಯಾವ ನಂಬರ್ನ ಹಾಕಿ ಸ್ಕ್ವೇರ್ ಮಾಡಿ +1 ಮಾಡಿದರೆ 17 ಬರುತ್ತೆ? 4. 4ನ ಸ್ಕ್ವೇರ್ ಮಾಡಿದರೆ 16, 16 + 1 17. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟು, 4 ಜೊತೆ ನೀವು ಇನ್ನೊಂದು ನಂಬರ್ನು ಕೂಡ ಇನ್ಕ್ಲೂಡ್ ಮಾಡ್ಬೋದು ನೀವು. ಸೊ -4ನು ಕೂಡ ಇನ್ಕ್ಲೂಡ್ ಮಾಡ್ಬೋದು ಇಲ್ಲಿ, ಸರಿನಾ? ಸೊ ಇಲ್ಲಿ ಏನಾಗುತ್ತೆ ನಿಮಗೆ? 4 ಮತ್ತು -4, ಕರೆಕ್ಟಾ? ಸೊ -4ನ ಸ್ಕ್ವೇರ್ ಮಾಡಿದರೆ ಏನಾಗುತ್ತೆ? 16 ಆಗುತ್ತೆ. ಮೈನಸನ್ನು ತಗೊಳ್ಬೋದಾ? ಬಿಕಾಸ್ ಇಟ್ಸ್ ಅ ರಿಯಲ್ ನಂಬರ್ ಅಲ್ವಾ? ಸೊ -4 ಸ್ಕ್ವೇರ್ 16 + 1 17. ಸೊ 17ನ ಪ್ರೀ ಇಮೇಜ್ ಯಾವುದಲ್ಲ? 4 ಆಗುತ್ತೆ, -4 ಆಗುತ್ತೆ, ಬಿಕಾಸ್ ಇಟ್ಸ್ ಅ ರಿಯಲ್ ನಂಬರ್, ಕರೆಕ್ಟಾ? ಸೊ ಈಗ ನಿಮಗೆ 17ನ ಪ್ರೀ ಇಮೇಜ್ ಏನಂತ ಗೊತ್ತಾಯಿತು? 4 ಆ್ಯಂಡ್ -4, ಸರಿನಾ? ಸೀದಾ ನೀವು ಡೈರೆಕ್ಟ್ ಆಪ್ಷನ್ಸಿಗೆ ಹೋದರೆ ಇಲ್ಲಿ ನೋಡಿ, ರೆಸ್ಪೆಕ್ಟಿವ್ಲಿ ಅಂತ ಕೇಳಿದ್ದಾರೆ. 17 ಆ್ಯಂಡ್ -3. 17 ಇದು ಏನು ಬಂತೇಳಿ? 4 ಮತ್ತು -4. ಇದಂತೂ 100% ಅಲ್ಲ. ಯಾಕೆ ಹೇಳಿ? ಫಸ್ಟಿಗೆ ನಲ್ ಕೊಟ್ಟಿದ್ದಾರೆ, ಬಟ್ ನಲ್ ಅಲ್ಲ ಆನ್ಸರ್. ಇಲ್ಲಿ 3 -3 ಕೊಟ್ಟಿದ್ದಾರೆ, ಇದು ಆನ್ಸರ್ ಅಲ್ಲ. ಒಂದು 4 -4 ಇಲ್ಲಿ ಕೊಟ್ಟಿದ್ದಾರೆ, ಆಯಿತಾ? ಇಲ್ಲೂ 4 -4 ಕೊಟ್ಟಿದ್ದಾರೆ. ಇವೆರಡರಲ್ಲಿ ಒಂದು ಆಪ್ಷನ್. ಈಗ -3 ಇದು ಪ್ರೀ ಇಮೇಜ್ ನೋಡೋಣ. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ಇರೋದು ಇಕ್ವೇಷನ್ ನೋಡಿ, ಎಕ್ಸ್ ಸ್ಕ್ವೇರ್, ಸರಿನಾ? ಯಾವುದೇ ನಂಬರ್ನಾಗಲಿ ಸ್ಕ್ವೇರ್ ಮಾಡಿದ ನಂತರ ಅದನ್ನು -3 ಬರೋ ಚಾನ್ಸಸ್ ಇದೆಯಾ? ಯಾವುದೇ ನಂಬರ್ ತೊಗೊಳ್ಳಿ. ಈಗ 2 ಹಾಕಿದರೆ ಇಲ್ಲಿ
ಟೂ ಸ್ಕ್ವೇರ್ 4 ಆಗುತ್ತೆ, 4 + 1 5 ಆಗುತ್ತೆ. ಬೇಡ -2ನೇ ಹಾಕ್ಕೊಳ್ಳೋಣ. -2 ಸ್ಕ್ವೇರ್ ಏನಾಗುತ್ತೆ, ಪ್ಲಸ್ ಆಗುತ್ತಲ್ಲ. ನೀವು ಯಾವುದೇ ನಂಬರ್ ಎಕ್ಸ್ ಇದ್ದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರು, ನೆಗೆಟಿವ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರು ಆನ್ಸರ್ ಪ್ಲಸ್ ಆಗುತ್ತೆ, ಯಾಕಂದರೆ ಇಲ್ಲಿ ಸ್ಕ್ವೇರ್ ಇದೆ ಅಲ್ವಾ. ಹಾಗಾದರೆ -3 ಇಲ್ಲಿ ಏನಾದರೂ ಪ್ರೀ ಇಮೇಜ್ ಇರುತ್ತಾ? ನೋ, ದಟ್ ಈಸ್ ವೈ ಇಟ್ ಈಸ್ ನಲ್. ಯಾಕಂತ ಗೊತ್ತಾಯ್ತಾ, ಸ್ಕ್ವೇರ್ ಇರ್ಲಿಕ್ಕೆ ಹೋಗಿ ನೀವು ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ಹಾಕಿದ್ರು ಆನ್ಸರ್ ಪಾಸಿಟಿವೇ ಬರುತ್ತೆ. ಯಾವುದು ಸಿಗುತ್ತೆ ನಿಮಗೆ? -3 ಕೊಡುವಂಥ ನಂಬರ್ ಇದು ಯಾವುದೂ ಇಲ್ಲ. ಸೊ ಇಟ್ ಈಸ್ ಅ ನಲ್. ಸೊ ದಿಸ್ ಈಸ್ ಯುವರ್ ಆನ್ಸರ್. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ ಅಂತ. ನೆಕ್ಸ್ಟ್ 25th ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಅಬ್ಸರ್ವೇಷನ್ ಇಸ್ ಕರೆಕ್ಟ್ ಫಾರ್ ದ ಫೀಚರ್ ಆಫ್ ಲೊಗ್ಯಾರಿದಮಿಕ್ ಫಂಕ್ಷನ್. ನೋಡಿ ಸ್ಟೂಡೆಂಟ್ಸ್, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ನಾನು ಆಲ್ರೆಡಿ ಮಾಡಿದ್ದೇನೆ. ಇದು ಲೊಗ್ಯಾರಿದಮಿಕ್ ಫಂಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಆಯಿತಾ. ಲೊಗ್ಯಾರಿದಮಿಕ್ ಫಂಕ್ಷನ್, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್, ಟ್ರಿಗ್ನೋಮೆಟ್ರಿ ಫಂಕ್ಷನ್, ಮಾಡ್ಯುಲಸ್ ಫಂಕ್ಷನ್, ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್, ಇದೆಲ್ಲ ಇಂಪಾರ್ಟೆಂಟ್. ಇದರ ಮೇಲೆ ಒಂದು ಕ್ವಶನ್ ಕೇಳೋ ಚಾನ್ಸಸ್ ತುಂಬ ಇದೆ. ಓಕೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಅಬ್ಸರ್ವೇಷನ್ ಇಸ್ ಕರೆಕ್ಟ್ ಫಾರ್ ದ ಫೀಚರ್ಸ್ ಆಫ್ ಲೊಗ್ಯಾರಿದಮಿಕ್ ಫಂಕ್ಷನ್ ಆಫ್ ದ ಬೇಸ್ b ಈಸ್ ಗ್ರೇಟರ್ ದೆನ್ 1 ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಇದು ಲೊಗ್ಯಾರಿದಮಿಕ್ ಫಂಕ್ಷನ್ನ ಗ್ರಾಫ್. ಓಕೆ, ಇದು ಲೊಗ್ಯಾರಿದಮಿಕ್ ಫಂಕ್ಷನ್ನ ಗ್ರಾಫ್. ಇದು ನಿಮ್ಗೆ ಗೊತ್ತಿರಲಿ. ಇದು ಎಲ್ಲಿ ಗ್ರಾಫ್ ಎಲ್ಲಿ ಬರುತ್ತೆ ಕೇಳಿದರೆ 1,0 ಇದು ಗೊತ್ತಾಗಲಿ. ಇದು ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸಲ್ಲಿ -∞ to ∞. ಸರಿಯಾ? ಇದು ಒಂದು ಗೊತ್ತಿರಲಿ. ಲೊಗ್ಯಾರಿದಮಿಕ್ ಫಂಕ್ಷನಲ್ಲಿ ಡೊಮೈನ್ ಪಾಸಿಟಿವ್ ರಿಯಲ್ ನಂಬರ್ ಆಗಿರುತ್ತೆ. ಲೊಗ್ಯಾರಿದಮಿಕ್ ಫಂಕ್ಷನಲ್ಲಿ ಡೊಮೈನು ಪಾಸಿಟಿವ್ ರಿಯಲ್ ನಂಬರ್ ಆಗಿರುತ್ತೆ. ರೇಂಜ್ ರಿಯಲ್ ನಂಬರ್ ಆಗಿರುತ್ತೆ, ಆಲ್ ರಿಯಲ್ ನಂಬರ್ಸ್. ಇದು ಗೊತ್ತಿರಲಿ ಸ್ಟೂಡೆಂಟ್ಸು. ಲೊಗ್ಯಾರಿದಮಿಕ್ ಫಂಕ್ಷನಲ್ಲಿ ಡೊಮೈನ್ ಪಾಸಿಟಿವ್ ರಿಯಲ್ ನಂಬರ್ಸ್, ರೇಂಜು ರಿಯಲ್ ನಂಬರ್ ಆಗಿರುತ್ತೆ ಆಯಿತಾ. ಈಗ ಕ್ವಶನಿಗೆ ಹೋಗೋಣ. ಇಲ್ಲಿ ನೋಡಿ, ಕೇಳಿದ್ದವ್ರ ಕ್ವಶನ್ ಕರೆಕ್ಟ್, ವಿಚ್ ಆಫ್ ದ ಅಬ್ಸರ್ವೇಷನ್ ಇಸ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಅದರಲ್ಲಿ ಇನ್ಕರೆಕ್ಟ್ ಕೇಳಿದ್ದು. ಈಗ ಡೊಮೈನ್ ಆಫ್ ಲಾಗ್ ಫಂಕ್ಷನ್ ಈಸ್ ಆರ್. ಇಲ್ಲ, ನಾನು ಆಲ್ರೆಡಿ ಹೇಳಿದ್ದೇನೆ, ಡೊಮೈನ್ ಏನಾಗುತ್ತೆ, ಆರ್ ಪ್ಲಸ್ ಆಗಿರುತ್ತೆ, ಆರ್ ಅಲ್ಲ. ಸೊ ಇದು ಆಪ್ಷನ್ ಅಲ್ಲ, ಇಟ್ ಈಸ್ ಇನ್ಕರೆಕ್ಟ್. ದ ರೇಂಜ್ ಆಫ್ ದ ಲೊಗ್ಯಾರಿದಮಿಕ್ ಫಂಕ್ಷನ್ ಈಸ್ R+. ಉಲ್ಟಾ ಕೊಟ್ಟಿದ್ದಾರೆ. ರೇಂಜ್ ಈಸ್ ಆರ್, ಡೊಮೈನ್ ಈಸ್ R+, ಬಟ್ ಅವ್ರು ಉಲ್ಟಾ ಕೊಟ್ಟಿದ್ದಾರೆ. ಇವೆರಡೂ ಆನ್ಸರ್ ಅಲ್ಲ. ಸರಿನಾ? ಯಾಕಂದ್ರೆ ಅವ್ರು ಕ್ವಶನ್ ಕೇಳಿದ್ದು ಕರೆಕ್ಟ್. ಓದ್ಕೊಳ್ಳಿ ಕ್ವಶನ್ಸನ್ನು. ನೆಕ್ಸ್ಟ್, ದ ಪಾಯಿಂಟ್ 1,0 ಈಸ್ ಆಲ್ವೇಸ್ ಆನ್ ದ ಗ್ರಾಫ್ ಆಫ್ ದ ಲೊಗ್ಯಾರಿದಮಿಕ್ ಫಂಕ್ಷನ್. 1,0 ಇದು ನಿಮ್ಮ ಗ್ರಾಫ್. ಸರಿನಾ? ಇದು ನಿಮ್ಮ ಗ್ರಾಫ್. 1,0 ಎಲ್ಲಿದೆ ನೋಡಿ, ಇಲ್ಲಿದೆ ಅಲ್ವಾ? ಗ್ರಾಫ್ ಮೇಲ್ಗಡೆ ಇದೆಯಲ್ವಾ? ಕರೆಕ್ಟಾ? ಎಕ್ಸ್ ಆ್ಯಕ್ಸಿಸ್ 1, ವೈ ಆ್ಯಕ್ಸಿಸ್ 0. ಗ್ರಾಫ್ ಮೇಲೆ ಇದೆಯಲ್ವಾ? ಕರೆಕ್ಟ್. ಸೊ ದಿಸ್ ಈಸ್ ದಿ ಕರೆಕ್ಟ್ ಸ್ಟೇಟ್ಮೆಂಟ್. ಲಾಸ್ಟ್ ನೋಡಿ, ದ ಗ್ರಾಫ್ ಆಫ್ ದ ಲಾಗ್ ಫಂಕ್ಷನ್ ಇಸ್ ಡಿಕ್ರೀಸಿಂಗ್ ಆ್ಯಸ್ ವಿ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್. ಇಲ್ಲಿ ನೋಡಿ, ನೀವು ಲೆಫ್ಟಿಂದ ರೈಟಿಗೆ ಹೋದಾಗೂ ಇದು ಡಿಕ್ರೀಸ್ ಆಗ್ತಾ ಇಲ್ಲ. ಇಲ್ಲಿ ನೋಡಿ, ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ದ ಗ್ರಾಫ್ ಆಫ್ ದ ಲೊಗ್ಯಾರಿದಮಿಕ್ ಫಂಕ್ಷನ್ ಈಸ್ ಇನ್ಕ್ರೀಸಿಂಗ್ ಫ್ರಮ್ ಲೆಫ್ಟ್ ಟು ರೈಟ್. ಅವ್ರು ಹೇಳ್ತಾರೆ ಸ್ಟೇಟ್ಮೆಂಟ್ ರಾಂಗ್ ಅಲ್ವಾ? ಇಟ್ ಈಸ್ ಇನ್ಕ್ರೀಸಿಂಗ್, ಬಟ್ ಅವರು ಡಿಕ್ರೀಸಿಂಗ್ ಅಂತ ಹೇಳ್ತಾ ಇದ್ದಾರೆ. ಇದು ಸ್ಟೇಟ್ಮೆಂಟ್ ರಾಂಗ್. ಸೊ ರೈಟ್ ಸ್ಟೇಟ್ಮೆಂಟ್ ಯಾವುದು? ಸಿ. ಓಕೆ, ಹೋಪ್ ಇದು ಕೂಡ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ ಆಯಿತಾ. ಸೊ ನೆಕ್ಸ್ಟ್ ಪ್ರಾಬ್ಲಮಿಗೆ ಹೋಗ್ತಾ ಇದ್ದೇನೆ ಸ್ಟೂಡೆಂಟ್ಸು. ಇಲ್ಲಿವರೆಗೆ ಇದು ಮಾಡಿದ್ದೇನೆ. ನೆಕ್ಸ್ಟ್, ದ ಡೊಮೈನ್ ಆ್ಯಂಡ್ ದ ರೇಂಜ್ ಆಫ್ ದ ರಿಯಲ್ ಫಂಕ್ಷನ್ ಈಸ್ ಡಿಫೈನ್ಡ್ ಬೈ f(x) = 4 - x ಡಿವೈಡೆಡ್ ಬೈ x - 4 ಈಸ್ ಗಿವನ್ ಬೈ. ಕ್ವಶನ್ ಏನು ಕೇಳಿದ್ದಾರೆ? ಡೊಮೈನ್ ಮತ್ತು ರೇಂಜ್ ಎರಡನ್ನೂ ಕೇಳಿದ್ದಾರೆ ಆಯಿತಾ. 26th ಕ್ವಶನ್, ಡಿಫೈನ್ಡ್ ಬೈ f(x) = 4 - x ಡಿವೈಡೆಡ್ ಬೈ x - 4. ನಿಮ್ಗೆ ನಾನು ಮೊದಲೇ ಹೇಳಿದ್ದೆ, ಪ್ರೀವಿಯಸ್ ಇದರಲ್ಲೇ ಹೇಳಿದ್ದೆ. ಇದರಲ್ಲೇ ಮಾಡ್ತೇನೆ ನೋಡಿ. 26th ಕ್ವಶನ್ನು ಏನು ಹೇಳಿದೆ? f(x) = x - 4 ಡಿವೈಡೆಡ್ ಬೈ 4 - x. ನಾನು ಹೇಳಿದ್ದೆ ನಿಮಗೆ, ಡಿವೈಡೆಡ್ ಬೈ ಬಂತ, p/q ಫಾರ್ಮಲ್ಲಿ ಬಂತ. ಇದು 0 ಬರಬಾರ್ದು. ಇದು 0 ಬಂದರೆ ಫಸ್ಟ್ ಡೊಮೈನ್ ಫೈಂಡ್ ಔಟ್ ಮಾಡಿ, ನೋ ಪ್ರಾಬ್ಲಮ್. ಇದು 0 ಬಂದರೆ ಗೊತ್ತಾಗೋದಿಲ್ಲ, ಅರ್ಥ ಆಯ್ತಾ? ಅದು ಅನ್ಡಿಫೈನ್ಡ್ ಆಗುತ್ತೆ, ನಾಟ್ ಡಿಫೈನ್ಡ್ ಆಗುತ್ತೆ. ಈಗ ಇದು 0 ಬರೋದು ಯಾವಾಗ? ಎಕ್ಸ್ ವ್ಯಾಲ್ಯೂ ಏನು ಹಾಕಿದರೆ ನಿಮ್ಗೆ 0 ಬರುತ್ತೆ? 4 ಹಾಕಿದರೆ 0 ಬರುತ್ತೆ. ಸರಿನಾ? ಎಕ್ಸ್ ವ್ಯಾಲ್ಯೂ 4 ಹಾಕಿದರೆ 0 ಬರುತ್ತೆ. ಯಾಕೆ ಹೇಳಿ? 4 - 4 0 ಬರುತ್ತೆ. ಸರಿಯಾ? ಅಂದರೆ ನೀವು ಯಾವ ರಿಯಲ್ ನಂಬರು ಕೂಡ ಹಾಕ್ಬೋದು, ಎಕ್ಸೆಪ್ಟ್ ಅಂದರೆ ಮೈನಸ್. ಯಾವುದನ್ನು ಬಿಟ್ಟು? 4ಅನ್ನು ಬಿಟ್ಟು. ಇಲ್ಲಿ ನಾನು -4 ಹಾಕ್ಬೋದಾ? -4 ಹಾಕಿದರೆ ಆಗೋದಿಲ್ಲ, ಯಾಕಂದರೆ ಇದು ಮಾಡ್ಯುಲಸ್ ಫಂಕ್ಷನ್ ಅಲ್ಲ. -4 ಹಾಕಿದರೆ -* -+ ಆಗಿ 4 + 4 8 ಆಗುತ್ತೆ. ಫಸ್ಟಿಗೆ ಡಿನಾಮಿನೇಟ್ರಲ್ಲಿ 4 ಹಾಕಿದರೆ 0 ಆಗುತ್ತೆ. ಮೀನಿಂಗ್ ಟು ಸೇ ದ್ಯಾಟ್ ನೀವು ರಿಯಲ್ ನಂಬರ್ ಯಾವುದು ಕೂಡ ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಎಕ್ಸೆಪ್ಟ್ 4. ಅದು ನಿಮ್ಮ ಡೊಮೈನ್. ಸರಿಯಾ? ಸೊ ಡೊಮೈನ್ ಅನ್ನೋದು ಏನಾಯಿತು ನಿಮಗೆ? R - 4. ಇಲ್ಲಿ ಆಪ್ಷನ್ ನೋಡಿ, ನೀವು ಮಾಡೋ ಅಗತ್ಯನೇ ಇಲ್ಲ, ಉಳಿದಿರೋ ರೇಂಜ್ನ ಮಾಡೋ ಅಗತ್ಯ ಇಲ್ಲ. ಯಾಕೆ ಹೇಳಿ? R - 4 ಅಂತ ಕೊಟ್ಟಿರೋ ಆಪ್ಷನ್ ಒಂದೇ ಇರುತ್ತೆ. ಇಲ್ಲೂ ಇದೆ, ಬಟ್ R - 4 ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ಯುವರ್ ಆನ್ಸರ್. ರೇಂಜ್ -1 ಆಗುತ್ತೆ, ಬೇಕಾದರೆ ಮಾಡಿ. ಹೇಗೆ ಮಾಡ್ತೀರಾ ರೇಂಜ್? ಇವಾಗ ಡೊಮೈನ್ ಆಯ್ತಲ್ವಾ, ರೇಂಜ್ ಈಗ ಏನು ಮಾಡ್ತೀರಾ ಅಂತ ಕೇಳಿದರೆ ಸಿಂಪಲ್ ಸ್ಟೂಡೆಂಟ್ಸು, ನಿಮಗೀಗ ಗೊತ್ತಾಯಿತು. ಇಲ್ಲಿ ನೋಡಿ, f(x) = ಈ x - 4 ಇದೆಯಲ್ಲ, ಇದನ್ನು ನಾನು ಏನಂತ ಬರಿತೇನೆ? ಸಾರಿ ಸ್ಟೂಡೆಂಟ್ಸು, ನಾನು ಉಲ್ಟಾ ಬರ್ಕೊಂಡೆ, ಇರಲಿ ಫೈನ್. ಓಕೆ,
ಇದು ಮೇಲ್ಗಡೆ ಇರಬೇಕಿತ್ತು, ನಾನು ಎಕ್ಸ್ ಮೈನಸ್ 4ನ ಕೆಳಗಡೆ ಬರೀಬೇಕಿತ್ತು, 4 ಮೈನಸ್ ಎಕ್ಸನ್ನು. ಓಕೆ ಫೈನ್, ಏನು ಪ್ರಾಬ್ಲಮ್ ಇಲ್ಲ. ಈಗ ಏನು ಮಾಡೋಣ, ಮೇಲ್ಗಡೆ ಎಕ್ಸ್ ಮೈನಸ್ 4 ಇದೆ ಸರಿಯಾ. ಇದನ್ನು ನಾನು ಇನ್ ಟರ್ಮ್ಸ್ ಆಫ್ ಎಕ್ಸ್ ಮೈನಸ್ 4ಅಲ್ಲಿ ಬರಿತೇನೆ, ಅಂದರೆ ಮೈನಸ್ ಎಕ್ಸ್ ಹೊರಗಡೆ ಇಡ್ತೇನೆ, ಎಕ್ಸ್ ಮೈನಸ್ 4 ಸರಿನಾ, ಏನು ಪ್ರಾಬ್ಲಮ್ ಇಲ್ಲ. ಎಕ್ಸ್ ಮೈನಸ್ 4 ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಮೈನಸ್ ಇದೆ, ಸೊ -1 ಈಸ್ ಯುವರ್ ರೇಂಜ್. ಸಿಂಪಲ್ ಆಯಿತಾ. ಇಲ್ಲಿ ನೋಡಿ -1 ಈಸ್ ರೇಂಜ್. ಆ್ಯಕ್ಚುಲಿ ಕ್ವಶನ್ 4 ಮೈನಸ್ ಎಕ್ಸ್ ಬೈ ಎಕ್ಸ್ ಮೈನಸ್ 4, ನಾನು ಎಕ್ಸ್ ಮೈನಸ್ ಉಲ್ಟಾ ಬರ್ಕೊಂಡಿದ್ದೇನೆ, ನೋ ಪ್ರಾಬ್ಲಮ್, ನೋ ವರೀಸ್ ಆಯಿತಾ. ನೆಕ್ಸ್ಟ್ 27th ಕ್ವಶನ್, ದ ಡೊಮೈನ್ ಆ್ಯಂಡ್ ದ ರೇಂಜ್ ಆಫ್ ದ ರಿಯಲ್ ಫಂಕ್ಷನ್ ಡಿಫೈನ್ಡ್ ಬೈ. ಕ್ವಶನ್ ಏನು ಕೇಳಿದ್ರು, ಡೊಮೈನ್ ಆ್ಯಂಡ್ ದ ರೇಂಜ್. ಸೇಮ್ ಕ್ವಶನ್, ಮೇಲ್ಗಡೆ ಡೊಮೈನ್ ಆ್ಯಂಡ್ ರೇಂಜ್ ಕೇಳಿದ್ರು, ಕೆಳಗಡೆದು ಕೂಡ ಡೊಮೈನ್ ಆ್ಯಂಡ್ ದ ರೇಂಜ್ ಕೇಳಿದರೆ ಏನು ಕೊಟ್ಟಿದ್ದಾರೆ ನೋಡಿ, √(x-1). ಸ್ಟೂಡೆಂಟ್ಸ್ ರೇಂಜ್ ಇದು ಪ್ರಾಬ್ಲಮ್ಮು ನಾನು ಮಾಡಿದ್ದೇನೆ, ಡೊಮೈನ್ ಇದು ಪ್ರಾಬ್ಲಮ್ಮು ನಾನು ಮಾಡಿದ್ದೇನೆ, ಡೊಮೈನ್ ಆ್ಯಂಡ್ ರೇಂಜ್ ಬೋತು ಕೂಡ ಮಾಡಿದ್ದೇನೆ ಆಯಿತಾ. ಸೊ ಈಗ ಕ್ವಶನ್ ಏನು ಕೇಳಿದ್ದಾರೆ, 27th ಕ್ವಶನ್ ಡೊಮೈನ್ ಆ್ಯಂಡ್ ರೇಂಜ್ ಕೇಳಿದ್ದಾರೆ. ಫಂಕ್ಷನ್ ನೋಡಿ ಇಲ್ಲಿ f(x) = √(x-1). ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. f(x) = √(x-1). ನಾನು ಮೊದಲೇ ಹೇಳಿದ್ದೆ, ರೂಟ್ ಒಳಗಡೆ ಬಂದರೆ ಇಟ್ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0. ಡಿನಾಮಿನೇಟರ್ಲಿ ಬಂದರೆ ಗ್ರೇಟರ್ ದೆನ್ 0 ಅಷ್ಟೇ ಸರಿನಾ. -1ನ ಈಚೆ ಕಡೆ ತೊಗೊಂಡು ಬನ್ನಿ, ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 1 ಸರಿನಾ. ಈಗ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 1 ಇಲ್ಲಿ ಬರುತ್ತೆ ಅಂತ ಅಂದ್ಕೊಳ್ಳಿ. ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 1ಇಂದ ಸ್ಟಾರ್ಟ್ ಆಗಿ ಗ್ರೇಟರ್ ದೆನ್ ಅಂದರೆ ಈಚೆ ಕಡೆ ಅಲ್ವಾ, ಇನ್ಫಿನಿಟಿ. ಇದು ನಿಮ್ಮ ಡೊಮೈನ್ ಅಷ್ಟೇ, ಸಿಂಪಲ್. ಅಂದರೆ ಎಲ್ಲಿಂದ 1 ಇನ್ಕ್ಲೂಡ್ ಆಗುತ್ತೆ, ಇನ್ಫಿನಿಟಿ ಯಾವತ್ತೂ ಇನ್ಕ್ಲೂಡ್ ಆಗೋದಿಲ್ಲ ಸರಿಯಾ. ಇದು ನಿಮ್ಮ ಡೊಮೈನ್ ಆಯಿತಾ. ಇಲ್ಲಿ ನೋಡಿ ಯಾವುದರಲ್ಲಿ 1, ಇದೆ, ಇವು 3ರಲ್ಲೂ 1, ಇದೆ. ಸೊ ಇದಲ್ಲ ಆಪ್ಷನ್ ಸರಿನಾ, ಇವು 3ರಲ್ಲಿ ಒಂದು ಆಪ್ಷನ್ ಆಗಿರುತ್ತೆ ಸರಿನಾ. ಈಗ ರೇಂಜನ್ನು ಫೈಂಡ್ ಔಟ್ ಮಾಡೋಣ. ರೇಂಜ್ ಫೈಂಡ್ ಔಟ್ ಮಾಡೋದು ಸಿಂಪಲ್ ಸ್ಟೂಡೆಂಟ್ಸ್. ನೀವು ಡೊಮೈನ್ ಫೈಂಡ್ ಔಟ್ ಮಾಡಿದ್ರೆ ರೇಂಜನ್ನು ಹೇಗೆ ಮಾಡೋದು ಗೊತ್ತುಂಟಾ, ಇಲ್ಲಿರೋ ವ್ಯಾಲ್ಯೂನ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಣ ಆಯಿತಾ. ಇಲ್ಲಿ ನಮ್ಗೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ವ್ಯಾಲ್ಯೂ, 1ಇಂದ ಸ್ಟಾರ್ಟ್ ಆಗುತ್ತೆ. 1 ಇದೆ, 2 ಇದೆ, 3 ಇದೆ, ಅಪ್ ಟು ಇನ್ಫಿನಿಟಿ ಅಲ್ವಾ. 1ಅನ್ನೇ ಸಬ್ಸ್ಟಿಟ್ಯೂಟ್ ಮಾಡೋಣ, ಅವಾಗೇನಾಗುತ್ತೆ ಸಬ್ಸ್ಟಿಟ್ಯೂಟ್ ಮಾಡಿ ನೋಡೋಣ. ಈಗ 1 ಹಾಕ್ಬೋದಲ್ಲ ನಾನು, ಎಕ್ಸ್ ಇದ್ದಲ್ಲಿ 1 - 1 ಏನಾಗುತ್ತೆ, √0. √0 ಅಂದರೆ ಏನು, 0. ಇದು ರೇಂಜ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲಿಂದ 0ಇಂದ. ಹಾಗಾದರೆ 0 ಇನ್ಕ್ಲೂಡ್ ಆಗುತ್ತಲ್ವ, 0ಇಂದ ಸ್ಟಾರ್ಟ್ ಆಗಿ ಎಲ್ಲದೂ ಬರುತ್ತೆ ಇನ್ನು ಮುಂದೆ. 2 - 1 ಆಗುತ್ತೆ, ಎಲ್ಲದೂ ಬರುತ್ತೆ ಅಪ್ ಟು ಎಲ್ಲಿಯವರೆಗೆ, ಇನ್ಫಿನಿಟಿವರೆಗೆ. ಸೊ 0 ಇನ್ಕ್ಲೂಡ್ ಆಗುತ್ತೆ, ಇನ್ಫಿನಿಟಿ ಇನ್ಕ್ಲೂಡ್ ಆಗೋದಿಲ್ಲ, ಅದು ನಿಮ್ಗೆ ಗೊತ್ತಿದೆ ಸರಿನಾ. ಅಂದರೆ ರೇಂಜ್ ಏನು ಹೇಳಿ, 0 ಇನ್ಕ್ಲೂಡ್ ಆಗಬೇಕು. ಇಲ್ಲಿ ನೋಡಿ 0 ಇನ್ಕ್ಲೂಡ್ ಆಗಬೇಕು, ಇನ್ಫಿನಿಟಿ ಎಕ್ಸ್ಕ್ಲೂಡ್ ಆಗಬೇಕು. ಇಲ್ಲೂ ಒಂದಿದೆ, ಬಟ್ 0ನೂ ಇನ್ಕ್ಲೂಡ್ ಆಗಿದೆ, ಇನ್ಫಿನಿಟಿನೂ ಇನ್ಕ್ಲೂಡ್ ಆಗಿದೆ. ಅದಕ್ಕೆ ಈ ಆಪ್ಷನ್ ಅಲ್ಲ, ಕನ್ಫ್ಯೂಸ್ ಆಗಬೇಡಿ. ಬ್ರ್ಯಾಕೆಟಲ್ಲಿ ಯಾವತ್ತೂ ಇನ್ಫಿನಿಟಿ ಇನ್ಕ್ಲೂಡ್ ಆಗೋದೇ ಇಲ್ಲ, ಫಾರ್ ಶೋರ್ ಎಕ್ಸ್ಕ್ಲೂಡ್ ಆಗಬೇಕು. ಸೊ ದಿಸ್ ಈಸ್ ಯುವರ್ ಆನ್ಸರ್. ಗೊತ್ತಾಯ್ತಾ. ಇದು 27th ಕ್ವಶನ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ದ ಡೊಮೈನ್ ಆಫ್ ದ ಫಂಕ್ಷನ್. ಡೊಮೈನ್ಗಿಂತ ಮುಂಚೆ ದ ನಂಬರ್ ಆಫ್ ದಿ ಫಂಕ್ಷನ್ಸ್ ಫ್ರಮ್ ಸೆಟ್ ಎ ಟು ಸೆಟ್ ಎ ವೇರ್ n(a) = 4. ಸಿಂಪಲ್ ಸ್ಟೂಡೆಂಟ್ಸ್, ದ ನಂಬರ್ ಆಫ್ ರಿಲೇಷನ್ಸ್ ಕೇಳಿದ್ದು, ಫಂಕ್ಷನ್ಸ್ ಅಲ್ಲ, ದ ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ ಸೆಟ್ ಎ ಟು ಸೆಟ್ ಎ. ಅವ್ರು ಕ್ವಶನ್ ಕೇಳ್ತಾ ಇರೋದು A to A, ಕೇಳ್ತಾ ಇರೋದು ನಂಬರ್ ಆಫ್ ರಿಲೇಷನ್ಸ್. ನಿಮಗೊಂದು ಇದು ಗೊತ್ತಿದೆ, ನಂಬರ್ ಆಫ್ ರಿಲೇಷನ್ಸ್ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಏನು ಹೇಳಿ, 2⁴ n × a × n × b. ಇದು ನಿಮ್ಮ ಫಾರ್ಮುಲಾ ಗೊತ್ತಿದೆ ಕರೆಕ್ಟಾ. ಬಟ್ ಇಲ್ಲಿ ನೋಡಿ A to A ಇಟ್ ಸೆಲ್ಫ್, ಆವಾಗ n(a) = 4 ಆದರೆ n(b) ಏನಾಗುತ್ತೆ, n(b) ಆಗೋದಿಲ್ಲ. ಇಲ್ಲಿ ಏನಾಗುತ್ತೆ ಹೇಳಿ, n(a)ನೇ ಆಗುತ್ತೆ. ಯಾಕಂದರೆ A to B ಅಲ್ಲ, A to A ಇಟ್ ಸೆಲ್ಫ್. ಆವಾಗ b-ನು n(b)ನು ಏನಾಗುತ್ತೆ, n(a)ನೇ ಆಗುತ್ತೆ. ಸಿಂಪಲ್. ಈಗ 2⁴ n(a) ಅಂದರೆ ಏನು ಕೊಟ್ಟಿದ್ದಾರೆ, 4 × 4 ಏನಾಗುತ್ತೆ, ಆವಾಗ 2⁴16 ಆಗುತ್ತೆ. ದಟ್ಸ್ ಇಟ್, ಎ ಇಸ್ ದ ಆನ್ಸರ್. ಸೊ ನಂಬರ್ ಆಫ್ ರಿಲೇಷನ್ಸ್ ಕೇಳಿದಾಗ ಇಟ್ ಸೆಲ್ಫ್ ಅಂತ ಕೇಳಿದ್ರೆ ಫಾರ್ಮುಲಾ ಅದೇ, ಇಟ್ ಸೆಲ್ಫ್ ಅಂತ ಹೇಳಿದ್ರೆ A B ಇದ್ದಲ್ಲಿ ಏನೇ ಹಾಕ್ಬೇಕು ನೀವು, n(a) × n(a) ಅಷ್ಟೇ ಆಯಿತಾ. ನೆಕ್ಸ್ಟ್ 29th ಕ್ವಶನ್, ದ ಡೊಮೈನ್ ಆಫ್ ದ ಫಂಕ್ಷನ್ f ಗಿವನ್ ಬೈ f(x) = x² ಪ್ಲಸ್, ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್ ಇದು, ಪ್ಲಸ್ 2x + 1 x² - x - 6 ಸರಿನಾ. ಕೇಳಿದ್ದೇನು, ಡೊಮೈನ್ ಕೇಳಿದ್ದು. ಸಿಂಪಲ್ ಸ್ಟೂಡೆಂಟ್ಸ್, ನೀವು ಡೊಮೈನ್ ಅಂತ ಕೇಳಿದ್ರಾ. ಈಗ ನೋಡಿ ಇದನ್ನು ತಗೊಳ್ಳಿ, ಯಾವುದು ಡಿನಾಮಿನೇಟ್ರನ್ನ ತಗೊಳ್ಳಿ. ಡಿನಾಮಿನೇಟ್ರ್ ಏನಾಗುತ್ತೆ ಅದನ್ನು ಮಾಡಿ ಆಯಿತಾ. x² - x - 6 ಅಲ್ವಾ. ಸೊ ಇದನ್ನು ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಮಾಡೋಣ. x² - x - 6 ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಮಾಡಿದರೆ ಏನಾಗುತ್ತೆ ಹೇಳಿ, ಇದು ನಿಮ್ಗೆ ಗೊತ್ತಿದೆಯಲ್ಲ, x - 3 ಇನ್ನೊಂದು x +
2 ಆಗುತ್ತೆ ಸ್ಟೂಡೆಂಟ್ಸ್. ಏನಾಗುತ್ತೆ, ಒಂದು ಎಕ್ಸ್ ಮೈನಸ್ 3 ಆಗುತ್ತೆ, ಇನ್ನೊಂದು ಎಕ್ಸ್ ಪ್ಲಸ್ 2 ಆಗುತ್ತೆ, ಸರಿನಾ? ಸೊ ಈಗ ನಾನು ಎಕ್ಸ್ ಇಸ್ ಇಕ್ವಸ್ ಟು 1 ಏನಾಗುತ್ತೆ 3 ಆಗುತ್ತೆ, ಪ್ಲಸ್ 2 ಆಚೆ ತಗೊಂಡೋದ್ರೆ ಏನಾಗುತ್ತೆ 2 ಆಗುತ್ತೆ. ಸೊ ಎಕ್ಸ್ ಇಸ್ ಇಕ್ವಸ್ ಟು -2. ಒಂದು ಆಪ್ಷನ್ ಏನು 3, ಇನ್ನೊಂದು ಆಪ್ಷನ್ ಏನು -2, ಕರೆಕ್ಟಾ? ಸೊ ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಈಗ ಇದನ್ನು ಇನ್ಕ್ಲೂಡ್ ಮಾಡಬೇಕಾ ಎಕ್ಸ್ಕ್ಲೂಡ್ ಮಾಡಬೇಕಾ? ಇವೆರಡನ್ನು ನೀವು ಎಕ್ಸ್ಕ್ಲೂಡ್ ಮಾಡಬೇಕು. ಯಾಕೆ ಎಕ್ಸ್ಕ್ಲೂಡ್ ಮಾಡಬೇಕು? ಈ 3 ಮತ್ತು -2 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಆನ್ಸರ್ ಏನಾಗುತ್ತೆ ಹೇಳಿ? 0 ಆಗುತ್ತೆ. 3 ಹಾಕಿದರೂ 0 ಆಗುತ್ತೆ, 2 ಹಾಕಿದರೂ 0 ಆಗುತ್ತೆ. ಅವೆರಡನ್ನೂ ನಾವು ಎಕ್ಸ್ಕ್ಲೂಡ್ ಮಾಡಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಅವೆರಡನ್ನೂ ಎಕ್ಸ್ಕ್ಲೂಡ್ ಮಾಡಬೇಕು. ಅದಕ್ಕೋಸ್ಕರ ಏನು ಹೇಳ್ತಾರೆ ಅವರು, ರಿಯಲ್ ನಂಬರ್ಸ್ ಎಲ್ಲದನ್ನು ತಗೊಳ್ಳಿ, ಒಂದು ನಿಮಿಷ ಸ್ಟೂಡೆಂಟ್ಸು. ಓಕೆ, ಇಲ್ಲಿ ನೋಡಿ ನಿಮಗೆ ಏನು ಹೇಳ್ತಾರೆ, ಈಗ ಎಕ್ಸ್ ಇಸ್ ಇಕ್ವಸ್ ಟು 3 ಬಂತು, ಎಕ್ಸ್ ಇಸ್ ಇಕ್ವಸ್ ಟು -2 ಬಂತು, ಕರೆಕ್ಟಾ? ಈಗ ನೀವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಏನು ಅಂತ ಕೇಳಿದರೆ, ಯಾವ ರಿಯಲ್ ನಂಬರ್ ಕೂಡ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ನಾನು ಆಲ್ರೆಡಿ ಹೇಳಿದ್ದೆ, P/Q ಫಾರ್ಮಲ್ಲಿ ಬಂದರೆ ಇದು 0 ಆಗಬಾರ್ದು ಅಷ್ಟೇ. 0 ಯಾವಾಗ ಆಗುತ್ತೆ? ಈ 3 ಮತ್ತು -2 ಹಾಕಿದರೆ 0 ಆಗುತ್ತೆ. ಅದು ಬಿಟ್ಟು ನೀವು ಎಲ್ಲ ರಿಯಲ್ ನಂಬರ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಯಾವುದನ್ನು ಬಿಟ್ಟು? ಇವೆರಡು ನಂಬರ್ನ ಬಿಟ್ಟು. ಅದೇ ನಿಮ್ಮ ಡೊಮೈನ್. ಸೊ ಅದಕ್ಕೆ ನೀವು ಬರೆಯುವಾಗ ಈ ಬ್ರ್ಯಾಕೆಟಲ್ಲಿ ಬರೀಬೇಕು, ಇಟ್ ಈಸ್ ಎಲಿಮೆಂಟ್ಸ್, ಗೊತ್ತಾಯ್ತಾ? ಇದು ರೇಂಜ್ ಅಲ್ಲ. ಸೊ R- ರಿಯಲ್ ನಂಬರಲ್ಲಿ -2 ಮತ್ತು 3 ಎಕ್ಸ್ಕ್ಲೂಡ್ ಮಾಡಿ. ಸೊ ದಿಸ್ ಈಸ್ ಯುವರ್ ಆನ್ಸರ್. ಇದು ಯಾಕೆ ಆನ್ಸರ್ ಆಗೋದಿಲ್ಲ? -3 2 ಅಂದಿದ್ದಾರೆ, -3 2 ಅಲ್ಲ, 3 ಮತ್ತು -2. ಇದು ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಮಾಡಿದ್ದು, ಇದು ಗೊತ್ತಿದೆಯಲ್ಲ? ಇದು ಅಲ್ಲ, ಯಾಕಂದರೆ ಈ ಬ್ರ್ಯಾಕೆಟ್ ಯೂಸ್ ಮಾಡಿದ್ದಾರೆ. ಇದು ಎಲಿಮೆಂಟನ್ನು ನಾವು ಯಾವತ್ತೂ ಇದರಲ್ಲಿ ಬರೆಯೋದು. ಸೊ ಇದು ಯಾವುದು ಆನ್ಸರ್ ಅಲ್ಲ. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಈ ಬ್ರ್ಯಾಕೆಟ್ ಯೂಸ್ ಮಾಡಿದೆ ಅಷ್ಟೇ, ಸಿಂಪಲ್. ಆಯ್ತಾ? ಸೊ ನೆಕ್ಸ್ಟ್ 30th ಕ್ವಶನ್. ಇಫ್ 2 sets A ಆ್ಯಂಡ್ B, ಏನು ಹೇಳ್ತಾ ಇದ್ದಾರೆ? ಇಫ್ 2 sets A ಆ್ಯಂಡ್ B ಹ್ಯಾವಿಂಗ್ 99 ಎಲಿಮೆಂಟ್ಸ್. ಎಷ್ಟು ಎಲಿಮೆಂಟ್ ಇದೆಯಂತೆ? 99 ಎಲಿಮೆಂಟ್ಸ್ ಇದೆಯಂತೆ. ಇನ್ನು ಕಾಮನ್ ಅಂತ ಹೇಳ್ತಾ ಇದ್ದಾರೆ. ಇದು ಇಂಪಾರ್ಟೆಂಟ್. 99 ಎಲಿಮೆಂಟ್ಸ್ ಇನ್ನು ಕಾಮನ್ ಆಗಿದೆಯಂತೆ. ದೆನ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಕಾಮನ್ ಟು ಈಚ್ ಆಫ್ ದ ಸೆಟ್ A × B ಯಲ್ಲಿ ಎಷ್ಟು ಕಾಮನ್ ಇದೆ, B × A ಯಲ್ಲಿ ಎಷ್ಟು ಕಾಮನ್ ಇದೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಅವ್ರ ಕ್ವಶನಲ್ಲಿ N/A ಇಂಟರ್ಸೆಕ್ಷನ್ B ಕೊಟ್ಟಿದ್ದಾರೆ. ಕಾಮನ್ ಅಂತ ಹೇಳಿದ್ರೆ ಇಂಟರ್ಸೆಕ್ಷನ್ B ಎಷ್ಟು? 99. ಇವಾಗ ಇವೆರಡರಲ್ಲಿ ಎಷ್ಟು ಕಾಮನ್ ಇದೆ ನಂಬರ್ ಆಫ್ ಎಲಿಮೆಂಟ್ಸ್ ಅಂತ ಕೇಳ್ತಾ ಇದ್ದಾರೆ. ಸಿಂಪಲ್, N/A × B ಇಂಟರ್ಸೆಕ್ಷನ್ N/B × A. ಗೊತ್ತಾಯ್ತಾ? ಸೊ ಇಂಟರ್ಸೆಕ್ಷನ್ ಆಗುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಯ್ತಾ? ಸೊ ಇದನ್ನೇ ನಾವು ಏನಂತ ಬರಿಬೋದು ಇವಾಗ? ಇದನ್ನು ಏನಂತ ಬರಿಬೋದು? ಓಕೆ, ಇದನ್ನೀಗ ನಾನು ಏನಂತ ಬರಿತೇನೆ? N/A ಇಂಟರ್ಸೆಕ್ಷನ್ B × N/B ಇಂಟರ್ಸೆಕ್ಷನ್ A. ಗೊತ್ತಾಯ್ತಾ? ಇದು ಫಾರ್ಮುಲಾ, ಇದು ನಿಮ್ಮದು. ಇದೇ ಕ್ರಾಸ್ನ ಪುನಃ ಮತ್ತೆ ಚೇಂಜ್ ಮಾಡಿ ಬರಿಬೋದು. ಏನಂತ? N/A ಇಂಟರ್ಸೆಕ್ಷನ್ B ಕ್ರಾಸ್ ಇದ್ದಲ್ಲಿ ಡಾಟ್ ಹಾಕಿ, B ಇಂಟರ್ಸೆಕ್ಷನ್ A. ಸರಿನಾ? A ಇಂಟರ್ಸೆಕ್ಷನ್ B ಅಂದರೆ ಎಷ್ಟು ಅಂತ ಕೊಟ್ಟಿದ್ದಾರೆ ಅವರು? 99. B ಇಂಟರ್ಸೆಕ್ಷನ್ A. ಇಂಟರ್ಸೆಕ್ಷನ್ ಅಂತ ಹೇಳಿದ್ರೆ ಉಲ್ಟಾ ಮಾಡಿದಾಗಲೂ ಸೇಮೇ ಬರುತ್ತಲ್ಲ. A ಇಂಟರ್ಸೆಕ್ಷನ್ B ಅಂದರೂ ಒಂದೇ, B ಇಂಟರ್ಸೆಕ್ಷನ್ A ಅಂದರೂ ಸೇಮ್. ಸೊ ಎರಡು ಸೇಮೇ ಅಲ್ವಾ? ಆವಾಗ A ಇಂಟರ್ಸೆಕ್ಷನ್ B 99 ಆದರೆ B ಇಂಟರ್ಸೆಕ್ಷನ್ A ಎಷ್ಟು? 99. 99 × 99 ಅಂದರೆ ಮೀನಿಂಗ್ ಏನು ಹೇಳಿ? 99 ಸ್ಕ್ವೇರ್. ದಿಸ್ ಈಸ್ ಯುವರ್ ಆನ್ಸರ್. ಈ ಫಾರ್ಮುಲಾ ಗೊತ್ತಿರಬೇಕಾಗತ್ತೆ ಸ್ಟೂಡೆಂಟ್ಸ್. ಫಾರ್ಮುಲಾ ಗೊತ್ತಿದ್ರೆ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್. ದ ಡೊಮೈನ್ ಆಫ್ ದ ಫಂಕ್ಷನ್ ಅಂತ ಕೇಳಿದ್ದಾರೆ. ಯಾವುದ್ರದ್ದು? 25 - x². ಸಿಂಪಲ್, ಸ್ಕ್ವೇರ್ ರೂಟ್ ಒಳಗಡೆ ಇದೆ. ನಾನು ಇದನ್ನು 9 - x² ಸೇಮ್ ಪ್ರಾಬ್ಲಮ್ ಮಾಡಿದ್ದೇನೆ. ಇಲ್ಲಿ 25 - x² ಕೇಳಿದ್ದಾರೆ. ನಾನು ಏನು ಹೇಳಿದ್ದೇನೆ? ಸ್ಕ್ವೇರ್ ರೂಟ್ ಒಳಗಡೆ ಇದ್ದರೆ ಇಟ್ ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0. ನಾನು ಇಲ್ಲೇ ಮಾಡ್ತೇನೆ ನೋಡಿ, 25 - x² ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0. ಈಗ -x² ಆಚೆ ತಗೊಂಡೋಗಿ, ವಿಚ್ ಇಂಪ್ಲೈಸ್ 25 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು x². ಸ್ಕ್ವೇರ್ ಮಾಡಿದರೆ ಏನಾಗುತ್ತೆ ಹೇಳಿ ಆನ್ಸರ್? ಈಗ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ ಹೇಳಿ? +or-5. ಇದು ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ. ಗೊತ್ತಿದೆಯಲ್ಲ? ಯಾಕಂದರೆ ಸ್ಕ್ವೇರ್ನ ಈಚೆ ಕಡೆ ತೊಗೊಂಡ್ರೆ ಸ್ಕ್ವೇರ್ ರೂಟ್ ಆಗುತ್ತೆ +or-5. ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ ಈಗ ನಿಮಗೆ? +or-5. ಇದನ್ನು ಇನ್ಕ್ಲೂಡ್ ಮಾಡಬೇಕಾ ಬೇಡವಾ? ಸಿಂಪಲ್ ಸ್ಟೂಡೆಂಟ್ಸು, ನಿಮಗೆ ಇನ್ಕ್ಲೂಡ್ ಮಾಡಬೇಕಾ ಬೇಡವಾ? ನಿಮ್ಗೆ ಗೊತ್ತಿದೆಯಲ್ಲ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಅಂತಿದ್ದಾರೆ. ಈಕ್ವಲ್ ಅಂದರೆ ಮೀನಿಂಗ್ ಏನು ಹೇಳಿ? ಇದನ್ನು ಇನ್ಕ್ಲೂಡ್ ಮಾಡಬೇಕು. +5 ಇನ್ಕ್ಲೂಡ್ ಮಾಡಬೇಕು, -5 ಇನ್ಕ್ಲೂಡ್ ಮಾಡಬೇಕು. ಸೊ ಇನ್ಕ್ಲೂಡ್ ಮಾಡುವಂಥ ಬ್ರ್ಯಾಕೆಟ್ ಯಾವುದಿದೆ? ಇದಿದೆ. ಇದು ಆನ್ಸರ್. ಬಟ್ ಡೈರೆಕ್ಟಾಗಿ ಬರಿಬೇಡಿ. ಈಗ ನಾನು ಇದನ್ನು ಹೇಗೆ ಬರಿಬೇಕು ಅಂತ ನಾನು ನಿಮ್ಗೆ ಹೇಳ್ತೇನೆ ನೋಡಿ. ಈಗ ಇದಕ್ಕೆ ಹಾಕೋಣ. ಯಾವುದಕ್ಕೆ? ನಮ್ಮ ಗ್ರಾಫಿಗೆ ಹಾಕೋಣ. ಈ ಥರ ಪ್ರಾಬ್ಲಮ್ ಬಂದಾಗ
31st ಪ್ರಾಬ್ಲಮ್. ಈಗ ಏನೆಲ್ಲ ಇದೆ ನಮಗಿಲ್ಲಿ -5 ಆ್ಯಂಡ್ 5 ಸರಿನಾ. ಈಗ ಏನು ಮಾಡೋಣ ಅಂತ ಕೇಳಿದರೆ ಆನ್ಸರ್ ಏನು ಬಂತು ನಮಗಿಲ್ಲಿ -5 ಮತ್ತು 5 ಬಂತು. ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಣ. 25ಗೆ 5 ಹಾಕಿದಾಗ ಈಗ -5 ಅಥವಾ 5, ಈಗ 5ಇಂದ ಈಚೆಗಡೆ ಬಂದರೆ ಇಲ್ಲಿ ನೋಡಿ 5ಇಂದ ಈಚೆಗಡೆ ಏನಿರುತ್ತೆ ಇಲ್ಲಿ 6, 7, 8, ಇದು +∞ -6 ನಾವು ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂತ ಅಂದ್ಕೊಳ್ಳಿ. ಇಲ್ಲಿ ಏನಿದೆ ಪ್ರಾಬ್ಲಮ್ ಏನಿರೋದು ಇಲ್ಲಿ ಸ್ಟೂಡೆಂಟ್ಸ್ ನಮಗೆ √25 - x². 6 ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂತ ಅಂದ್ಕೊಳ್ಳಿ. 25 - 6 ಸಬ್ಸ್ಟಿಟ್ಯೂಟ್ ಮಾಡಿದರೆ 6² ಎಷ್ಟಾಗುತ್ತೆ 36. ಇಲ್ಲಿ ಆನ್ಸರ್ ಏನು ಬರುತ್ತೆ √- ಬರುತ್ತೆ. ಕರೆಕ್ಟಾ? ಯಾಕೆ ಹೇಳಿ 25 - 36 √- ಅಂದರೆ ಇದು ನೆಗೆಟಿವ್ ಆಗುತ್ತೆ. ಇಲ್ಲಿ ಯಾವುದೇ ಇಲ್ಲಿರೋ ಈಚೆಗಡೆ ಇರೋ ಯಾವುದೇ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಆನ್ಸರ್ ನೆಗೆಟಿವೇ ಬರುತ್ತೆ. ಇದ್ರ ಮಿಡಲಲ್ಲಿರುವ ಯಾವುದೇ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದರೆ ಆನ್ಸರ್ ಪಾಸಿಟಿವೇ ಬರುತ್ತೆ. ಬೇಕಾದರೆ ಮಾಡಿ ನೋಡ್ಬೋದು. ಇಲ್ಲಿದ್ರೆ ಸಿಂಪಲ್ ಹೇಳ್ತೇನೆ, ಇಲ್ಲಿ ಮೈನಸ್ ಬಂದರೆ ಇಲ್ಲಿ ಪಕ್ಕಾ ಪ್ಲಸ್ ಬರುತ್ತೆ, ಇಲ್ಲಿ ಮೈನಸ್ ಬರುತ್ತೆ. ಅಥವಾ ಇಲ್ಲಿ ಪ್ಲಸ್ ಬಂದರೆ ಇಲ್ಲಿ ಮೈನಸ್ ಬರುತ್ತೆ, ಇಲ್ಲಿ ಪ್ಲಸ್ ಬರುತ್ತೆ. ಇದು 100% ಆಯಿತಾ. ಈಗ ನಮ್ಗೆ ಏನಾಗಬೇಕು >= 0 ಬರಬೇಕು. >0 ಬರಬೇಕಂದ್ರೆ ಪಾಸಿಟಿವ್ ಬರಬೇಕು. ಪಾಸಿಟಿವ್ ಎಲ್ಲಿ ಬರುತ್ತೆ? ಈ ರೇಂಜಲ್ಲಿ ಬರುತ್ತೆ. ಯಾವುದು -5 ಮತ್ತು 5 ಇವೆರಡು ಇನ್ಕ್ಲೂಡ್ ಆಗಲೇಬೇಕು. ಯಾಕಂದರೆ >= ಸೊ ಆನ್ಸರ್ ವಿಲ್ ಬಿ -5 ಆ್ಯಂಡ್ 5 ಇನ್ಕ್ಲೂಡ್ ಮಾಡ್ತಾ ಇದ್ದೇವೆ ಅಷ್ಟೇ, ಸಿಂಪಲ್. ಅರ್ಥ ಆಯ್ತಾ? ನೆಕ್ಸ್ಟು 32nd ಪ್ರಾಬ್ಲಮ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ವಶನ್ n of a = m. One second students. Yeah, n of a = m, n of b = n, then the total number of non-empty relations ಅಂತ ಹೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್. non-empty relations ಬಗ್ಗೆ ಕೇಳ್ತಾ ಇರೋದು, ಕ್ವಶನ್ ಕೇಳ್ತಾ ಇರೋದು non-empty relation. ಸಿಂಪಲ್. non-empty relation ಆ್ಯಕ್ಚುಲಿ ಫಾರ್ಮುಲಾ 2⁻m n ರಿಲೇಷನ್, ಬಟ್ non-empty relation ಕೇಳಿದರೆ -1. ಸಿಂಪಲ್. ರಿಲೇಷನ್ ಫೈಂಡ್ ಔಟ್ ಮಾಡೋದು ನಿಮ್ಗೆ ಗೊತ್ತಿದೆ, 2⁻m × n ಗೊತ್ತಿದೆಯಲ್ಲ. ಅದೇ ನಿಮಗೆ non-empty ರಿಲೇಷನ್ ಕೇಳಿದರೆ -1. ಡಿ ಈಸ್ ದ ಆನ್ಸರ್. ಆಯಿತಾ? ಸೊ ಇದು ನಿಮ್ಮ 32nd ಕ್ವಶನ್. ನೆಕ್ಸ್ಟ್ 33rd ಕ್ವಶನ್ ನೋಡಿ ಸ್ಟೂಡೆಂಟ್ಸ್. 33rd ಏನು ಕ್ವಶನ್ ಕೇಳಿದ್ದಾರೆ? ಇಫ್ f = 5, 2, 6, 3 g ಕೊಟ್ಟಿದ್ದಾರೆ, ದೆನ್ f of g. ಓಕೆ, ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ನಿಮಗೆ f of g. ಇದು ಕಾಂಪೋಸಿಷನ್ ಫಂಕ್ಷನಿಂದ ಬಂದಿದೆ, ಸರಿನಾ. ಸಿಂಪಲ್. f 5, 2 ಆಮೇಲೆ ಏನು ಹೇಳಿದ್ದಾರೆ 6, 3 g = 2, 5, 3, 6 ಅಲ್ವಾ. ಇದು ನಾನು ಬರಿತೇನೆ ನೋಡಿ. ನಿಮ್ಮ ಕ್ವಶನ್ ಕೇಳಿದ್ದು f of g, f o g. ನಾನು ಇಲ್ಲೊಂದು ಬರಿತೇನೆ. ಇದು ನೋಡಿ 5, ಇಲ್ಲಿ 5, ಇಲ್ಲಿ 6 ಸರಿನಾ. ಪುನಃ g, ಇದು ನಿಮ್ಮ g. ಯಾವುದು g ಅಂದರೆ ಯಾವುದು? 2 ಮತ್ತು 3 ಸರಿನಾ. ಇದು 2 ಮತ್ತು 3 g ಆಗುತ್ತೆ, 5 ಮತ್ತು 6 f ಆಗುತ್ತೆ. ಕ್ವಶನ್ ಕೇಳಿದ್ದು ಇಲ್ಲಿ ನೋಡಿ g ಮತ್ತೆ ಕೊಟ್ಟಿದ್ದಾರೆ. ಪುನಃ ಜಿಯಿಂದ ಯಾವುದಕ್ಕೆ ಹೋಗುತ್ತೆ? ಎಫ್ಗೆ ಹೋಗುತ್ತೆ. ನೋಡಿ ಇದ್ರ ಮೀನಿಂಗ್ ಏನಂತ ಕೇಳಿದರೆ 5, 2 5, 2 ಅಂದರೆ 5 2ಗೆ ಮ್ಯಾಪ್ ಆಗಿರುತ್ತೆ. 6, 3 ಅಂದರೆ 6 3ಗೆ ಮ್ಯಾಪ್ ಆಗಿರುತ್ತೆ. ಎಗೇನ್ ಇಲ್ಲಿ ನೋಡಿ ಜಿಯಲ್ಲಿ 2 ಅನ್ನೋದು ಯಾವುದಕ್ಕೆ ಮ್ಯಾಪ್ ಆಗಿದೆ? 5ಗೆ. ಇಲ್ಲಿ ನೋಡಿ 2, 5 ಸರಿನಾ. 3 ಅನ್ನೋದು ಯಾವುದಕ್ಕೆ ಮ್ಯಾಪ್ ಆಗಿದೆ? 6ಗೆ ಮ್ಯಾಪ್ ಆಗಿದೆ. ಅವ್ರು ಕ್ವಶನ್ ಏನು ಕೇಳಿದ್ದು? ಎಫ್ ಓ ಜಿ ಅಂದರೆ ಮೀನಿಂಗ್ ಏನು ಹೇಳಿ? ಎಫ್ ಆಫ್ ಜಿ ಆಫ್ ಎಕ್ಸ್ ಅಂತ ಮೀನಿಂಗ್, ಸರಿನಾ. ಎಫ್ ಆಫ್ ಜಿ ಆಫ್ ಎಕ್ಸ್ ಅಂತ ಮೀನಿಂಗ್ ಏನಾಗುತ್ತೆ? ಸಿಂಪಲ್, ಡೈರೆಕ್ಟ್ಲಿ ಅದು ಸೀದಾ ಇದಕ್ಕೆ ಬರುತ್ತೆ, ಸರಿನಾ. ಯಾವುದಕ್ಕೆ ಬರುತ್ತೆ? 5 ಡೈರೆಕ್ಟ್ 5ಗೆ ಹೋಗುತ್ತೆ, 6 ಡೈರೆಕ್ಟ್ 6ಗೆ ಹೋಗುತ್ತೆ. ಸೊ ದಿಸ್ ಈಸ್ ಯುವರ್ ಆನ್ಸರ್. 5, 5, 6, 6 ಸರಿನಾ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ 34th ಕ್ವಶನ್ ನೋಡಿ ಸ್ಟೂಡೆಂಟ್ಸ್. ಇಫ್ ಎ = ABCD, ಎ = ABCD, ಎಫ್ = A, B, B, D, C, A, D, C, ದೆನ್ ಎಫ್ ಡ್ಯಾಶ್ ಕೇಳಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಎಫ್ನ ಕೊಟ್ಟಿದ್ದಾರೆ, ಕ್ವಶನ್ ಕೇಳಿದ್ದು ಎಫ್ ಡ್ಯಾಶ್. ಸಿಂಪಲ್ ಸ್ಟೂಡೆಂಟ್ಸು, ನಿಮಗೆ ಎಫ್ ಕೇಳಿ ಎಫ್ ಡ್ಯಾಶ್ ಕೊಟ್ಟರೆ, ಎಫ್ ಕೊಟ್ಟು ಎಫ್ ಡ್ಯಾಶನ್ನ ಕೇಳಿದರೆ ಸಿಂಪಲ್ಲು ನೋಡಿ. ಇದು ಎಫ್ ಅಂತ ಅಂದ್ಕೊಳ್ಳೋಣ, ಇದು ಈ ಥರ ಇದೆ ಅಂತ ಅಂದ್ಕೊಳ್ಳಿ, x, y ಆಯಿತಾ. ವೇರ್ x, y ಬಿಲಾಂಗ್ಸ್ ಟು ಎ, ಸರಿನಾ. ಆವಾಗ ನಿಮಗೆ ಎಫ್ ಡ್ಯಾಶ್ ಕೇಳಿದರೆ ಸಿಂಪಲ್ಲು y, x ಅಷ್ಟೇ, ಗೊತ್ತಾಯ್ತಾ. ನಿಮಗೆ ಎಫ್ ಕೊಟ್ಟು ಇದನ್ನು ಏನು ಕೊಟ್ಟಿರ್ತಾರೆ ಅದ್ರ ಉಲ್ಟಾನೇ ಎಫ್ ಡ್ಯಾಶ್, ಅರ್ಥ ಆಯ್ತಾ. ಇಲ್ಲಿ ನೋಡಿ ಎ ಬಿ ಇದೆ, ನಿಮ್ಗೆ ಏನಾಗುತ್ತೆ? ಬಿ ಎ ಆಗುತ್ತೆ.
ಪಿ ಡಿ ಇದೆ, ಡಿ ಬಿ ಆಗುತ್ತೆ. ಸಿ ಎ ಇದೆ, ಎ ಸಿ ಆಗುತ್ತೆ. ಡಿ ಸಿ ಇದೆ, ಸಿ ಡಿ ಆಗುತ್ತೆ. ಅಷ್ಟೇ. ಎಫನ್ನು ಉಲ್ಟಾ ಮಾಡಿದರೆ ಅದೇ ನಿಮ್ಮ ಎಫ್ ಡ್ಯಾಶ್ ಉಲ್ಟಾ ಆಯಿತಾ. ಯಾವುದಿದೆ ನೋಡೋಣ ಆನ್ಸರಲ್ಲಿ. ಬಿ ಎ ಎಲ್ಲಿದೆ ನೋಡಿ, ಇಲ್ಲಿದೆ ನೋಡಿ. ಆಮೇಲೆ ಡಿ ಸಿ, ಡಿ ಬಿ, ಸಿ ಡಿ ಇದಲ್ಲ ಸ್ಟೂಡೆಂಟ್ಸ್, ಇದಂತೂ 100% ಅಲ್ಲ, ಇದಲ್ಲ. ಓಕೆ, ನೋಡೋಣ ಒಂದು ನಿಮಿಷ. ಬಿ ಎ ಇಲ್ಲಿದೆ, ಸಿ ಡಿ ಇಲ್ಲಿದೆ, ಎ ಸಿ ಇಲ್ಲಿದೆ, ಬಟ್ ಇಲ್ಲಿ ಡಿ ಬಿ ಕೊಟ್ಟಿದ್ದಾರೆ, ಇದಲ್ಲ, ಇದು ಆಪ್ಷನ್ ಅಲ್ಲ ಅಲ್ವಾ. ಎ ಬಿ, ಒಂದು ಸೆಕೆಂಡ್ ಸ್ಟೂಡೆಂಟ್ಸು, ಇದಲ್ಲ, ಇದು ಅಲ್ಲ. ಬಿ ಎ, ಡಿ ಸಿ ಕೊಟ್ಟಿದ್ದಾರಾ, ನಮ್ಮ ಸಿ ಡಿ ಬರಬೇಕಲ್ಲ, ಸಿ ಡಿ. ಇವೆರಡರಲ್ಲಿ ಒಂದು ಆಪ್ಷನ್ ಆಗಬೇಕು ಸ್ಟೂಡೆಂಟ್ಸ್. ಯಾಕೆ ಹೇಳಿ, ಎ ಸಿ, ಯಾಕಂದರೆ ಬಿ ಎನೂ ಇದೆ, ಸಿ ಡಿನೂ ಇದೆ, ಎ ಸಿನೂ ಇದೆ, ಬಟ್ ಇದು ಆಪ್ಷನ್ ಅಲ್ಲ, ಇದು ಆಪ್ಷನ್ ಅಲ್ಲ, ಇದು ಅಲ್ಲ. ಸೊ ಇಲ್ಲಿ ಮೇ ಬಿ ನಾನು ಇದಾಗಿರ್ಬೋದು, ನೋಡೋಣ. ಆಪ್ಷನ್ ಬರ್ಕೊಂಡಿದ್ದು ಬಿ ಎ, ಸಿ ಡಿ, ಸಾರಿ ಸ್ಟೂಡೆಂಟ್ಸ್, ಇದು ಡಿ ಸಿ ಆಗಬೇಕು, ಸಿ ಡಿ ಅಥವಾ ಡಿ ಸಿ, ಸಿ ಡಿ. ಓಕೆ, ಸೊ ದಿಸ್ ಈಸ್ ಯುವರ್ ಆನ್ಸರ್. ಓಕೆ, ಸಿಂಪಲ್, ನಿಮಗೆ ಲಾಜಿಕ್ ಅರ್ಥ ಆದರೆ ಸರಿ. ನಾನು ಇಲ್ಲಿ ಆಪ್ಷನ್ ಬರ್ಕೊಂಡಿದ್ದು ರಾಂಗ್ ಆಗಿರ್ಬೋದು. ಸೊ ಇಲ್ಲಿ ಎಫ್ ಇದ್ದು ಎಫ್ ಡ್ಯಾಶ್ ಕೇಳಿದರೆ ಉಲ್ಟಾ ಬರೆಯೋದು ಅಷ್ಟೇ, ಆಯಿತಾ. ಇದು 34th ಕ್ವಶನ್. ಸರಿ ಅಲ್ಲ ಸ್ಟೂಡೆಂಟ್ಸು? ಇದಿಷ್ಟು ನಿಮ್ಮ 34 ಕ್ವಶನ್ ಆಯಿತು. ಇನ್ನೊಂದು 5 ಕ್ವಶನ್ಸ್ ಆದರೆ ನಿಮ್ಮದು ಮುಗೀತು, ಆಯಿತಾ. 35th ಕ್ವಶನ್ ನೋಡಿ ಸ್ಟೂಡೆಂಟ್ಸು. ಕನ್ಸಿಡರ್ ಫಂಕ್ಷನ್ ಎಫ್ ಆರ್ ಟೆನ್ಸ್ ಟು ಆರ್ ಡಿಫೈನ್ಡ್ ಬೈ, ಇಲ್ಲಿ ನೋಡಿ, ಎಫ್ ಆಫ್ ಎಕ್ಸ್ ಇಸ್ ಇಕ್ವಲ್ಸ್ ಟು 2x + 1, ಜಿ ಆಫ್ ಎಕ್ಸ್ ಇಸ್ ಇಕ್ವಲ್ಸ್ ಟು x² - 1 ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ರೆಸ್ಪೆಕ್ಟಿವ್ಲಿ ಜಿ ಒ ಎಫ್. ಕ್ವಶನ್ ಏನು ಕೇಳಿದ್ದು ನಿಮಗೆ? ಜಿ ಒ ಎಫ್, ಸರಿನಾ? ಸೊ ಇದರಲ್ಲಿ ಜಿ ಒ ಎಫ್ ಇದು ನೀವು ಆ್ಯಕ್ಚುಲಿ ನೀವೇ ಮಾಡ್ಬೋದು, ಯಾಕಂದರೆ ನಾನು ಆಲ್ರೆಡಿ ನಿಮ್ಗೆ ಇದ್ರದ್ದು ಹೇಳಿದ್ದೇನೆ, ಬಟ್ ಇದನ್ನು ಮಾಡ್ತೇನೆ ನೋಡಿ. 34th ಕ್ವಶನ್ನ. ಎಫ್ ಆಫ್ ಎಕ್ಸ್ ಅಂದರೆ ಏನಂತ ಕೊಟ್ಟಿದ್ದಾರೆ ಅವರು? 2x + 1 ಅಂತ ಕೊಟ್ಟಿದ್ದಾರೆ. ಜಿ ಆಫ್ ಎಕ್ಸ್ ಅಂದರೆ ಏನಂತ ಕೊಟ್ಟಿದ್ದಾರೆ? x² - 2 ಅಂತ ಕೊಟ್ಟಿದ್ದಾರೆ. ಕ್ವಶನ್ ಏನು ಕೇಳಿದ್ದು ನಿಮಗೆ? ಜಿ ಒ ಎಫ್, ಸರಿಯಾ? ಜಿ ಒ ಎಫ್ ಅಂದರೆ ಮೀನಿಂಗ್ ಏನು ಹೇಳಿ? ಜಿ ಒ ಎಫ್ ಆಫ್ ಎಕ್ಸ್ ಅಂದರೆ ಮೀನಿಂಗ್ ಜಿ ಆಫ್ ಎಫ್ ಆಫ್ ಎಕ್ಸ್. ಕಾಂಪೋಸಿಷನ್ ಫಂಕ್ಷನ್ ಸ್ಟೂಡೆಂಟ್ಸ್, ಜೀನ್ ಹಾಗೆ ಬರೀನಿ. ಎಫ್ ಆಫ್ ಎಕ್ಸ್ ಅಂದರೆ ಏನಂತ ಕೊಟ್ಟಿದ್ದಾರೆ ನೋಡಿ? 2x + 1, ಸರಿನಾ? 2x + 1. ಈಗ ನೋಡಿ ಇದೇನಾಯಿತು? ಜಿ ಆಫ್ ಎಕ್ಸ್, ಇದಿಷ್ಟು ಎಕ್ಸ್ ಆಯಿತು. ಬಟ್ ಜಿ ಆಫ್ ಎಕ್ಸ್ ಅಂದರೆ ಏನು? x² - 2, ಬಟ್ ಎಕ್ಸ್ ಪ್ಲೇಸಲ್ಲಿ ಇಲ್ಲಿ ಏನಿದೆ? 2x + 1. ಸೊ ಈ ಈಕ್ವೇಷನಲ್ಲಿ ಎಕ್ಸ್ ಇದ್ದಲ್ಲೆಲ್ಲ ಇದನ್ನು ಹಾಕೋಣ. 2x + 1 ಹೋಲ್ ಸ್ಕ್ವೇರ್ -2, ಸರಿನಾ? ಅರ್ಥ ಆಯ್ತಲ್ಲ? ಇದು ಜಿ ಆಫ್ ಎಕ್ಸ್ ಅಂದರೆ ಏನು ಹೇಳಿ? ಇದು. ಬಟ್ ಎಕ್ಸ್ ಪ್ಲೇಸಲ್ಲಿ ಏನಿದೆ? ಇಲ್ಲಿ 2x + 1 ಇದೆ. ಸೊ ನಾನು ಈ ಈಕ್ವೇಷನಲ್ಲಿ ಎಕ್ಸ್ ಪ್ಲೇಸಲ್ಲಿ 2x + 1 ಹೋಲ್ ಸ್ಕ್ವೇರ್ ಹಾಕಿದ್ದೇನೆ. ಇದೇನಾಯ್ತು ನೋಡಿ? a + b ಹೋಲ್ ಸ್ಕ್ವೇರ್ ಫಾರ್ಮುಲಾ ಸ್ಟೂಡೆಂಟ್ಸ್. ಆಮೇಲೆ ಮತ್ತೆ ಇದನ್ನು ಸ್ಕ್ವೇರ್ ಮಾಡೋದಿಲ್ಲ, ಡೈರೆಕ್ಟ್ ಏನಾಗುತ್ತೆ ಹೇಳಿದ್ದು? 4x² a² + 2ab, 2 × 2 4, 4x + b² - 2, ಸರಿನಾ? ಸೊ 4x² + 4x - 1, ದಿಸ್ ಇಸ್ ಯುವರ್ ಆನ್ಸರ್. ಸಿಂಪಲ್ ಸ್ಟೂಡೆಂಟ್ಸ್ ಇದು. ಇಲ್ಲಿ ನೋಡಿ, 4x² + 4x - 1, ಆಪ್ಷನ್ ಎ ಇಸ್ ಯುವರ್ ಆನ್ಸರ್. ಅಷ್ಟೇ, ಆಯಿತಾ? ನೆಕ್ಸ್ಟ್, ಇಫ್ ಎಫ್ ಈಸ್ ಈಕ್ವಲ್ಸ್ ಟು x, y, ಎಕ್ಸ್ ಈಸ್ ಅ ಪರ್ಸನ್, ವೈ ಈಸ್ ದ ಮದರ್ ಆಫ್ ಎಕ್ಸ್, ದೆನ್ ಎಫ್ ಈಸ್, ಇಲ್ಲಿ ನೋಡಿ ಎಫ್ ಈಸ್ ಈಕ್ವಲ್ಸ್ ಟು x, y ಅಂತ ಕೊಟ್ಟಿದ್ದಾರೆ. ಎಕ್ಸ್ ಈಸ್ ಅ ಪರ್ಸನ್ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ? ಎಕ್ಸ್ ಈಸ್ ಅ ಪರ್ಸನ್ ಅಂತ ಹೇಳ್ತಾ ಇದ್ದಾರೆ. ದೆನ್ ವೈ ಈಸ್ ದ ಮದರ್ ಆಫ್ ಎಕ್ಸ್ ಅಂತ ಹೇಳ್ತಾ ಇದ್ದಾರೆ. ಈಗ ನಾನೊಂದು ರಿಲೇಷನ್ನ ತಗೊಳ್ತೇನೆ ನೋಡಿ. 35th ಕ್ವಶನ್ನು, ಸಾರಿ 36th. ಓಕೆ, ಎಫ್ ಎಕ್ಸ್ ಈಸ್ ಅ ಪರ್ಸನ್, ವೈ ಈಸ್ ದ ಮದರ್ ಆಫ್ ಎಕ್ಸ್ ಅಂದರೆ ಮೀನಿಂಗ್ ಏನು ಹೇಳಿ? ಈಗ ಫಾರ್ ಎಕ್ಸಾಂಪಲ್ ಇದು ಎಕ್ಸ್, ಇದು ವೈ, ಸರಿನಾ? ಇದು ವೈ. ಇಲ್ಲಿ ಫಾರ್ ಎಕ್ಸಾಂಪಲ್ y1, y2, y3, y4 ಇದೆ. ಇಲ್ಲಿ x1, x2, x3, x4 ಇದೆ ಅಂತ ಅಂದ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ x1ಗೆ y1 ಮದರ್, x2ಗೆ y2 ಮದರ್, x3ಗೆ y3 ಮದರ್ ಇರ್ಬೋದು, x3ಗೆ y4 ಮದರ್ ಇರ್ಬೋದು, ಆಯಿತಾ? ಇನ್ನೊಂದು y5 ಇದೆ ಅಂತ ಅಂದ್ಕೊಳ್ಳೋಣ, ಸರಿನಾ? ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸು. ಇದು ಫಂಕ್ಷನ್ 1 ಆಗುತ್ತಾ ಇಲ್ವಾ, 1 ಆಗುತ್ತಾ ಇಲ್ವಾ, ಅಥವಾ ಆನ್ ಟು ಆಗುತ್ತಾ ಇಲ್ವಾ, ಇದು ವೆರಿ ವೆರಿ ಇಂಪಾರ್ಟೆಂಟ್, ಸರಿನಾ? ಫಂಕ್ಷನ್ ಹೌದಾ ಅಲ್ವಾ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಇದು ಫಂಕ್ಷನ್ ಹೌದು ಸ್ಟೂಡೆಂಟ್ಸ್, ನೀವಿಲ್ಲಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡಿ,
ಇಲ್ಲಿ ಎಲ್ಲ ಎಲಿಮೆಂಟ್ಗಳು ಎಕ್ಸಾಸ್ಟ್ ಆಗೇ ಆಗುತ್ತೆ, 100% ಎಕ್ಸಾಸ್ಟ್ ಆಗೇ ಆಗುತ್ತೆ. ಯಾಕೆ ಎಕ್ಸಾಸ್ಟ್ ಆಗೇ ಆಗುತ್ತೆ, ಯಾಕೆ ಆಗುತ್ತೆ ಕೇಳಿದರೆ, ಇದು ಯಾಕೆ ಆಗುತ್ತೆ ಕೇಳಿದರೆ, ಇಲ್ಲಿ ಇರೋದು ಚೈಲ್ಡ್, ಸರಿನಾ? ಪ್ರತಿಯೊಬ್ಬ ಚೈಲ್ಡ್ ಹುಟ್ಟಬೇಕಂತ ಹೇಳಿದ್ರೆ ಅವನಿಗೆ ಅಮ್ಮ ಇರಲೇಬೇಕಲ್ವಾ? ವಿದೌಟ್ ಮಾಮ್ ಇಟ್ ಈಸ್ ಇಂಪಾಸಿಬಲ್ ಅಲ್ವಾ? ಸೊ ಇಲ್ಲಿರೋದು ಎಕ್ಸಾಸ್ಟ್ ಆಗೇ ಆಗುತ್ತೆ. ಬಟ್ ಇಬ್ಬರು ಮಕ್ಕಳಿಗೆ ಒಬ್ಬರೇ ಅಮ್ಮ ಇರ್ಬೋದಲ್ಲ. ಇಲ್ಲಿ ನೋಡಿ X3 ಅನ್ನೋ ಚೈಲ್ಡಿಗೆ, ಸಾರಿ ಇದು ಹೀಗಾಗೋದಿಲ್ಲ ಸ್ಟೂಡೆಂಟ್ಸ್, ಸಾರಿ ಇದು ಹೀಗಾಗೋದಿಲ್ಲ. ಒಬ್ಬ ಅಮ್ಮನಿಗೆ ಇಬ್ಬರು ಮಕ್ಕಳು ಇರ್ಬೋದಲ್ಲ, ಈ ಥರ ಆಗುತ್ತಲ್ವಾ? ಇಲ್ಲಿ ನೋಡಿ ಈ ಥರ X3 ಮತ್ತು X4 ಇಬ್ಬರು ಚಿಲ್ಡ್ರನ್ಸ್ ಇದ್ದಾರೆ, ಅವರಿಗೆ ಒಂದು ಅಮ್ಮ ಸಿಗ್ಬೋದಲ್ವಾ? ಅಂದರೆ X3 X4 ಇವರಿಬ್ಬರು ಮಕ್ಕಳು, ಅವರಿಗೆ ಅಮ್ಮ ಯಾರು Y3, ಈ ಥರ ಆಗ್ಬೋದಲ್ಲ? ಅಂದರೆ ನಾನು ಏನು ಹೇಳಿದೆ, 1-1 ಫಂಕ್ಷನಲ್ಲಿ ಈ ಥರ ಆಗಬಾರ್ದು, ಕರೆಕ್ಟಾ? ಸೊ ಇದು 1-1 ಅಂತೂ 100% ಅಲ್ಲ. ಇಲ್ಲ, ಗೊತ್ತಾಯಿತು ನಿಮಗೆ, ಕರೆಕ್ಟಾ? ಈಗ ಇನ್ನೊಂದು, ಇಲ್ಲಿ Y5 ಅಂತೇಳಿ ಒಬ್ಬರು ಅಮ್ಮ ಇದ್ದಾರೆ, ಸರಿನಾ? ಅವರಿಗೆ ಮಗ ಇರಲೇಬೇಕಂತ ನೆಸೆಸಿಟಿ ಇದೆಯಾ? ಇಲ್ಲಲ್ವಾ? ಮಗನಿಗೆ ಅಮ್ಮ ಇರಲೇಬೇಕು. ಒಂದು ಮಗ ಹುಟ್ಟಿದ್ದಾನೆ ಅಥವಾ ಮಗಳು ಹುಟ್ಟಿದ್ದಾಳೆ ಅಂದರೆ ಅಲ್ಲಿ ಅಮ್ಮ ಬೇಕೇ ಬೇಕು. ಬಟ್ ಅಮ್ಮ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಮಗ ಇರಲೇಬೇಕಂತ ನೆಸೆಸಿಟಿ ಇಲ್ಲ ಅಲ್ವಾ? ಸೊ Y5 ಅಥವಾ Y6 ಅಂತ ಒಂದು ಅಮ್ಮ ಇದ್ದಾರೆ, ಅವರಿಗೆ ಮಗ ಇಲ್ಲದೆ ಇರ್ಬೋದು. ಆವಾಗ ಇದು ಹಾಗೆ ಉಳಿತದಲ್ವ? ಇಲ್ಲಿ ಉಳಿಬಾರ್ದು, ಉಳಿದ್ರೆ ಅದು ಆನ್2 ಅಲ್ಲ, 1-1 ಅಲ್ಲ, ಆನ್2 ಅಲ್ಲ. ಯಾಕೆ 1-1 ಅಲ್ಲ ಹೇಳಿ? ಮೋರ್ ದೆನ್ 1 ಚಿಲ್ಡ್ರನ್ ಕ್ಯಾನ್ ಹ್ಯಾವ್ 1 ಮದರ್. ಆವಾಗ ಈ ಥರ ಬಂದರೆ 1-1 ಅಲ್ಲ. ಆನ್2 ಯಾಕಲ್ಲ ಕೇಳಿದರೆ, ಒಂದು ಅಮ್ಮನಿಗೆ ಚಿಲ್ಡ್ರನ್ ಇಲ್ಲದೆ ಇರ್ಬೋದು, ಆವಾಗ ಇಲ್ಲಿ ಉಳಿತದಲ್ಲ, ಉಳಿದಿರೋದು ಆನ್2 ಅಲ್ಲ. ಸೊ ಇಲ್ಲಿ ನೋಡಿ, ಇದು ಫಂಕ್ಷನ್ ಹೌದು, 100% ಫಂಕ್ಷನ್ ಹೌದು. ಆದರೆ ಇಟ್ಸ್ ಅ ಫಂಕ್ಷನ್, ಬಟ್ ನೀದರ್ ಇಂಜೆಕ್ಟಿವ್ ನಾರ್ ಸಬ್ಜೆಕ್ಟಿವ್, 1-1 ಅಲ್ಲ, ಆನ್2 ಅಲ್ಲ. ಸೊ ಆಪ್ಷನ್ ಎ ಈಸ್ ಯುವರ್ ಆನ್ಸರ್. ಆಯಿತಾ? ನಿಮಗೆ ಈ ಕ್ವಶನ್ನ ನಾನು ನಿಮಗೆ ಹೋಮ್ವರ್ಕಾಗಿ ಕೊಡ್ತಾ ಇದ್ದೇನೆ. ಸೇಮ್ ಕ್ವಶನ್ ಏನು ಕೇಳಿದ್ದು, GOF. ಜಸ್ಟ್ ನಾನು ನಿಮ್ಗೆ ಹೇಳ್ತೇನೆ ನೋಡಿ, ಡೂ ಇಟ್ ಫಾರ್ ಯುವರ್ ಸೆಲ್ಫ್. ಓಕೆ? ಯಾಕೆ ಹೇಳಿ GOF ಕೇಳಿದ್ದಾರೆ ಸ್ಟೂಡೆಂಟ್ಸು? G(f)(x), ಸರಿನಾ? ಇದು ನಿಮ್ಗೆ ಗೊತ್ತಿದೆಯಲ್ಲ, G(f)(x) ಅಂದರೆ ಏನು ಕೊಟ್ಟಿದ್ದಾರೆ? x² + 3x. ಈಗ G(x) ಅಂದರೆ ಏನು ಕೊಟ್ಟಿದ್ದಾರೆ? 2x - 3. ಬಟ್ ಎಕ್ಸ್ ಪ್ಲೇಸಲ್ಲಿ ಏನಿದೆ, ಇಲ್ಲಿ ಇದಿದೆ, ಸರಿಯಾ? ಎಕ್ಸ್ ಪ್ಲೇಸಲ್ಲಿ ಇದಿದೆ -3, ಸರಿನಾ? ಇದು ನೀವು ಮಾಡ್ತೀರಲ್ವಾ, ಕಂಟಿನ್ಯೂಷನ್ ಮಾಡ್ಬೋದಲ್ಲ, ಇದರಲ್ಲಿ ಏನು ಡೌಟ್ ಇಲ್ಲ ಅಲ್ವಾ? ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಇದಕ್ಕೆ ಮಲ್ಟಿಪ್ಲೈ ಮಾಡಿ, 2x² + 3 × 2 6x - 3 ಅಷ್ಟೇ. 2x² + 6x - 3 ಅಲ್ಲ ಸ್ಟೂಡೆಂಟ್ಸು? ಒಂದು ನಿಮಿಷ. ಹಾಂ, ಇಲ್ಲಿ ನೋಡಿ, G(x)ಗೆ 2x - 3 ಇದೆ. ಹಾಂ, ಸರಿ ಇದೆಯಲ್ಲ, x² + 3x. ಸಾರಿ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ, x² + 3x, ಇಲ್ಲೊಂದಿದೆ +1 ಇದೆ, x² + 3x +1 ಇದೆ. ಸೊ ನಾ +1 ಮಿಸ್ ಮಾಡಿದ್ದೇನೆ. ವೇಟ್ ಸ್ಟೂಡೆಂಟ್ಸ್, ಒಂದು ಸೆಕೆಂಡು. ಇಲ್ಲಿ +1 ಬರುತ್ತಾ, ಸರಿನಾ? ಆವಾಗ ಇಲ್ಲಿ ಏನಾಗುತ್ತೆ, ಇವು 2 ಅನ್ನೋದು ಇದಕ್ಕೂ ಮಲ್ಟಿಪ್ಲೈ ಆಗುತ್ತೆ. 2x² + 6x + 2 - 3. ಆವಾಗ 2x² + 6x - 1 ಈಸ್ ಯುವರ್ ಆನ್ಸರ್. ಓಕೆ, ಇಲ್ಲಿ +1 ಇದೆ, ನಾನು ಇಲ್ಲಿ ಕೆಳಗಡೆ ಬರ್ಕೊಂಡಿದ್ದೇನೆ ಪ್ರಾಬ್ಲಮಲ್ಲಿ. x² + 3x + 1 ಇಲ್ಲಿದೆ, ಅದಕ್ಕೋಸ್ಕರ ಅದನ್ನು ಇದಾಯಿತು, ಏನು ಮಿಸ್ ಆಯಿತು ಅಷ್ಟೇ. ಸೊ ದಿಸ್ ಈಸ್ ಯುವರ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಇಫ್ ಸೆಟ್ ಎ ಹ್ಯಾಸ್ 5 ಎಲಿಮೆಂಟ್ಸ್, set B has 6 elements, the number of 1-1 onto mapping. ಕ್ವಶನ್ ಏನು ಕೇಳಿದ್ದು, ಸೆಟ್ ಎ ಅಲ್ಲಿ 5 ಎಲಿಮೆಂಟ್ ಇದೆ ಅಂತ, ಸೆಟ್ ಬಿ ಅಲ್ಲಿ 6 ಎಲಿಮೆಂಟ್ಸ್ ಇದೆ ಕೇಳಿದ್ದು. ಸಿಂಪಲ್ ಸ್ಟೂಡೆಂಟ್ಸ್, ಸಿಂಪಲಾಗಿ ಹೇಳ್ತೇನೆ ನೋಡಿ. ಈಗ ನಂಬರ್ ಆಫ್ ಎಲಿಮೆಂಟ್ ಇನ್ ಎ ಎಷ್ಟು? 5. ನಂಬರ್ ಆಫ್ ಎಲಿಮೆಂಟ್ ಇನ್ ಬಿ = ಏನು? 6. ಓಕೆ, ಇಫ್ ಇದನ್ನು ರಿಸಲ್ಟನ್ನು ಕರೆಕ್ಟ್ ನೆನಪಿಟ್ಕೊಳ್ಳಿ. ಇಫ್ n(a) = n(b) ಆಗಿದ್ದರೆ, ನಂಬರ್ ಆಫ್ 1-1 ಆ್ಯಂಡ್ ಆನ್2 ಕೇಳಿದರೆ ಸಿಂಪಲ್ n(f) ಅಂತ ಮಾಡಿಬಿಡು. ಅದೇ ನಿಮಗೆ n(a) ಈಸ್ ನಾಟ್ ಈಕ್ವಲ್ಸ್ ಟು n(b) ಇದ್ದರೆ, n(b) ಇದ್ದರೆ ಆನ್ಸರ್ ಡೈರೆಕ್ಟ್ಲಿ 0. ಇಲ್ಲಿ ನೋಡಿ, n(a) ಎಷ್ಟು? 5, n(b) ಎಷ್ಟು? 6. ಇವೆರಡು ಈಕ್ವಲಾ? ಅಲ್ವಾ? ಸೊ ಆನ್ಸರ್ ಇಸ್ 0. ಸಿಂಪಲ್. ಅದೇ ಈಕ್ವಲ್ಸ್ ಕೊಟ್ಟಿದ್ದರೆ n(f) ಅಂತ ಮಾಡಬೇಕು. ಅರ್ಥ ಆಯ್ತಾ? ಈಕ್ವಲ್ಸ್ ಅಂತ ಕೊಟ್ಟಿದ್ರೆ ಮಾತ್ರ ಓಕೆ n(f) ನೀವು ಮಾಡಬೇಕಾಗತ್ತೆ. ಆ್ಯಂಡ್ ಲಾಸ್ಟ್ ಕ್ವಶನ್ ಸ್ಟೂಡೆಂಟ್ಸು, ಇದನ್ನು ನೀವೇ ಮಾಡ್ಬೋದು.
f n tends to r be the function defined by f of x 2x minus 1 by 2 and g r tends to r be another function defined by g of x. Find g of 3 by 2 ಅಂತ ಹೇಳಿದ್ದಾರೆ. g of f of 3 by 2 ಸೇಮ್ ಪ್ರಾಬ್ಲಮ್. ನೀವು ಇಲ್ಲಿ 3 by 2 ಬಂತು ಅಂತ ಟೆನ್ಷನ್ ಏನು ತಗೊಳ್ಳಿಕ್ಕೆ ಏನೂ ಇಲ್ಲ. ಫಸ್ಟಿಗೆ ಎಫ್ ಆಫ್ ಎಕ್ಸ್ ಅಂದರೆ ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ 2x minus 1 divided by 2. ಈಗ g of x ಅಂದರೆ ಏನಂತ ಹೇಳಿದ್ರೆ x plus 2, ಬಟ್ ಎಕ್ಸ್ ಪ್ಲೇಸಲ್ಲಿ ಏನಿದೆ ಇಲ್ಲಿ ನೋಡಿ, ಎಕ್ಸ್ ಪ್ಲೇಸಲ್ಲಿ ಏನಿದೆ ನೋಡಿ. ಸೊ ಈಗ ಎಕ್ಸ್ ಪ್ಲೇಸಲ್ಲಿ 2x minus 1 divided by 2 plus 2 ಸರಿನಾ? ಯಾಕೆ ಹೇಳಿ, ಇಲ್ಲಿ g of x ಅಂದರೆ x plus 2, ಬಟ್ ಇಲ್ಲಿ ಎಕ್ಸ್ ಪ್ಲೇಸಲ್ಲಿ ಏನಿದೆ 2x minus 1 by 2 plus 2 by 1 ತಗೊಂಡು ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ 2x minus 1 plus 4 divided by 2. ಈಗ ನೋಡಿ ವೆರಿ ಇಂಪಾರ್ಟೆಂಟ್, ಸರಿಯಲ್ಲ, 2x plus 3 divided by 2 ಸರಿಯಾ? ಈಗ ನಿಮಗೆ ಆನ್ಸರಿಗೆ ಹೋದರೆ 2x plus 3 divided by 2, ಬಟ್ ಅವ್ರು ಕ್ವಶನ್ ಕೇಳಿದ್ದು 3 by 2. ಎಕ್ಸ್ ಇದ್ದಲ್ಲಿ 3 by 2ನ ಹಾಕಿ ಅಷ್ಟೇ. 2 into 3 by 2 plus 3 divided by 2 ಸರಿಯಾ? ಈ 2 ಕ್ಯಾನ್ಸಲ್ ಮಾಡೋಣ. 3 plus 3 ಏನು 6 by 2. 3 is your answer. ಸೊ ಆನ್ಸರ್ ಈಸ್ 3 ಸ್ಟೂಡೆಂಟ್ಸ್. ಆನ್ಸರ್ ಇಸ್ 2 1s 2 3s, ಬಟ್ ಇಲ್ಲಿ 3 ಅನ್ನೋ ಆಪ್ಷನ್ ಇದೆಯಾ ನೋಡಿ. ಸೊ ನನ್ ಆಫ್ ದಿಸ್ ಈಸ್ ಯುವರ್ ಆನ್ಸರ್. ದಟ್ಸ್ ಇಟ್. ಸೊ ಇಲ್ಲಿಗೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಎಂಡ್ ಆಯಿತು ಸ್ಟೂಡೆಂಟ್ಸ್. ಅರ್ಥ ಆಯಿತಾ? ಇಲ್ಲಿಗೆ ನಿಮ್ಮ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಎಂಡ್ ಆಗಿದೆ. ಸೊ ಮುಂದೆ ನಾನು ಇವತ್ತಿಂದ ಕ್ಲಾಸಸ್ಗಳು ಸ್ಟಾರ್ಟ್ ಆಗುತ್ತೆ. ಇನ್ವರ್ಸ್ ಟ್ರಿಗ್ನೋಮೆಟ್ರಿನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವತ್ತಿಂದ ಕ್ಲಾಸಲ್ಲಿ. ಜಾಯ್ನ್ ಆಗಬೇಕು ಅಂತಿದ್ರು ಆದಷ್ಟು ಬೇಗ ಈ ನಂಬರ್ಗೆ ಜಾಯ್ನ್ ಆಗಿ. ಶಾರ್ಟ್ಕಟ್ ಟ್ರಿಕ್ಸ್ ಇರುತ್ತೆ. ಮ್ಯಾಥ್ಸ್ ಪ್ರತಿಯೊಂದು ಫಸ್ಟ್ ನಿಮಗೆ ಕಾನ್ಸೆಪ್ಟನ್ನು ಎಕ್ಸ್ಪ್ಲೈನ್ ಮಾಡಿ, ಅದಾದ ನಂತರ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಎಕ್ಸ್ಪ್ಲೈನ್ ಮಾಡ್ತೇವೆ. NCERT ಎಕ್ಸಾಂಪಲ್ನ ಎಕ್ಸ್ಪ್ಲೈನ್ ಎಕ್ಸಾಂಪ್ಲರ್ ಎಕ್ಸ್ಪ್ಲೈನ್ ಮಾಡ್ತೇವೆ. NCERT ಟೆಕ್ಸ್ಟ್ ಬುಕ್ ಇದೆ ಎಕ್ಸ್ಪ್ಲೈನ್ ಮಾಡ್ತೇವೆ. ಮತ್ತು ಯಾವ ಟಾಪಿಕ್ ಮೇಲೆ ಕ್ವಶನ್ ಕೇಳಿದ್ದಾರೆ ಅದಕ್ಕೂ ರಿಲೇಟೆಡ್ ಒಂದಿಷ್ಟು ಕ್ವಶನ್ಸ್ಗಳನ್ನು ಮಾಡ್ತೇವೆ. ಆಯಿತಾ? ಸೊ ಇದಿಷ್ಟು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಜಾಯ್ನ್ ಆಗಬೇಕು ಅಂತಿದ್ರು ಆದಷ್ಟು ಬೇಗ ಜಾಯ್ನ್ ಆಗಿ. ಮ್ಯಾಥ್ಸಲ್ಲಿ ನಿಮಗೆ ಒಂದು 2 to 3 hours ಡೈಲಿ ಒಂದು 2 to 3 hours ಸ್ಪೆಂಡ್ ಮಾಡಿದ್ರೆ ಮೋರ್ ದೆನ್ 35+ ಆರಾಮ್ಸೆ ತೆಗಿಬೋದು. ಕಾನ್ಸೆಪ್ಟನ್ನು ಕ್ರಿಸ್ಟಲ್ ಕ್ಲಿಯರಾಗಿ ಹೇಳಿಕೊಡ್ತೇವೆ. ಓಕೆ, ಮತ್ತು ಆ ಕ್ವಶನ್ ಬಂದಾಗ ನಿಮ್ಗೆ ಯಾವ ಕಾನ್ಸೆಪ್ಟ್ ಕಲಿಬೇಕು ಅದನ್ನು ಕೂಡ ಅಲ್ಲೇ ಹೇಳಿಕೊಡ್ತೇವೆ. ಆಯಿತಾ? ಓಕೆ ಸ್ಟೂಡೆಂಟ್ಸ್, ಇಲ್ಲಿಗೆ ಈ ಒಂದು ವೀಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಈ ಒಂದು ವೀಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ, ಬೇರೆಯವ್ರ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಏನಾದರೂ ಡೌಟ್ಸ್ಗಳಿದ್ದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಈ ನಂಬರ್ಗೆ ಮೆಸೇಜ್ ಹಾಕಿ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಲವ್ ಯು ಆಲ್ ಸ್ಟೂಡೆಂಟ್ಸ್. ಬಾಯ್, ಟೇಕ್ ಕೇರ್.